ಇವಾಗ ದೇರ್ ಆರ್ ಆಲ್ಮೋಸ್ಟ್ 200+ ಕಂಟ್ರೀಸ್ ಇನ್ ಅವರ್ ವರ್ಲ್ಡ್. ಹೌದ್ರಿ, ನಮ್ಮ ಪ್ರಪಂಚದಲ್ಲಿ 200ಕ್ಕಿಂತ ಹೆಚ್ಚು ದೇಶಗಳಿದ್ದಾವೆ. ಟೆಲ್ ಮಿ, ಇಫ್ ಎ ಕಂಟ್ರಿ ವಾಂಟ್ ಟು ಬಿ ಸ್ಟ್ರಾಂಗೆಸ್ಟ್ ನೇಷನ್, ವಾಟ್ ಶುಡ್ ಇಟ್ ಹ್ಯಾವ್? ಯಾವುದಾದ್ರೂ ಒಂದು ದೇಶ ಪ್ರಬಲ ರಾಷ್ಟ್ರವಾಗಬೇಕಾದ್ರೆ ಆ ದೇಶದಲ್ಲಿ ಏನಿರಬೇಕು? ವಾಟ್ ಆಲ್ ಆರ್ ದ ಥಿಂಗ್ಸ್ ಇಟ್ ಶುಡ್ ಹ್ಯಾವ್? ಆ ದೇಶದಲ್ಲಿ ಏನಿರಬೇಕು? ಆ ದೇಶ ಏನನ್ನು ಹೊಂದಿರಬೇಕು? ಹಾಂ, ಐ ವಾಂಟ್ ಟು ಬಿ ಸ್ಟ್ರಾಂಗ್ ಫ್ರಮ್ ಆಲ್ ದ ಆಸ್ಪೆಕ್ಟ್ಸ್. ಎಲ್ಲ ಮೂಲಗಳಿಂದ, ಎಲ್ಲ ವಿಚಾರಗಳಿಂದ ನಾನು ಸ್ಟ್ರಾಂಗ್ ಆಗಿರಬೇಕು, ಪ್ರಬಲನಾಗಿರಬೇಕು. ಬಟ್ ಐ ಡೋಂಟ್ ಹ್ಯಾವ್ ಮನಿ. ಬಟ್ ನನ್ನ ಹತ್ರ ದುಡ್ಡಿಲ್ಲ. ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯನಾ? ಪ್ರಬಲನಾಗಿರೋಕ್ಕೆ ಸಾಧ್ಯನಾ? ಇಲ್ಲ. ಇಫ್ ಐ ವಾಂಟ್ ಟು ಬಿ ಸ್ಟ್ರಾಂಗ್, ಇಫ್ ಐ ವಾಂಟ್ ಟು ಬಿ ಪಾಪ್ಯುಲರ್, ವಾಟ್ ಶುಡ್ ಐ ಹ್ಯಾವ್? ನನ್ನ ಹತ್ರ ಏನಿರಬೇಕು? ಏನಿರ್ಬೇಕು ರೀ? ಮಾತಾಡ್ರಿ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. ವಿಟಮಿನ್ ಎಂ ಬೇಕಲ್ವಾ? ಹಾಗೆ ಪ್ರಪಂಚದಲ್ಲಿನ ಯಾವುದೇ ಒಂದು ದೇಶ ಪ್ರಬಲ ರಾಷ್ಟ್ರವಾಗಬೇಕಾದ್ರೆ ಆ ರಾಷ್ಟ್ರ ಏನನ್ನ ಹೊಂದಿರಬೇಕು ಗೊತ್ತಾ? ಪ್ರಬಲವಾದ ಅರ್ಥವ್ಯವಸ್ಥೆಯನ್ನು ಹೊಂದಿರಬೇಕು. ಏನನ್ನ ಹೊಂದಿರಬೇಕು? ಪ್ರಬಲವಾದ ಅರ್ಥವ್ಯವಸ್ಥೆಯನ್ನು ಹೊಂದಿರಬೇಕು. ಎ ಕಂಟ್ರಿ ಶುಡ್ ಹ್ಯಾವ್ ಸ್ಟ್ರಾಂಗೆಸ್ಟ್ ಎಕಾನಮಿ. 1 ಪಾಯಿಂಟ್. ಅರ್ಥವ್ಯವಸ್ಥೆ ಹೊಂದಿದ್ಬಿಟ್ರೆ ಆಯ್ತಾ? ನನ್ನ ಹತ್ರ ಹಣ ಇದೆ, ನನಗೆ ಹೆಲ್ತ್ ಇಲ್ಲ, ಆರೋಗ್ಯ ಸರಿ ಇಲ್ಲ, ಐ ಆಮ್ ನಾಟ್ ಹೆಲ್ದಿ, ಹಾಗಾದರೆ ಸ್ಟ್ರಾಂಗ್ ಆಗಿರೋಂಗೆ ಸಾಧ್ಯನಾ? ಇಲ್ಲ. ಹೌದ್ರಿ, ಯಾವುದಾದ್ರೂ ಒಂದು ದೇಶ ಪ್ರಬಲ ರಾಷ್ಟ್ರವಾಗಬೇಕಾದ್ರೆ ಆ ದೇಶ ಪ್ರಮುಖವಾಗಿ 4 ವ್ಯವಸ್ಥೆಗಳನ್ನು ಹೊಂದಿರಬೇಕು. ಎ ಕಂಟ್ರಿ ಶುಡ್ ಹ್ಯಾವ್ 4 ಸ್ಟ್ರಾಂಗೆಸ್ಟ್ ಸಿಸ್ಟಮ್ಸ್, ಸ್ಟ್ರಾಂಗ್ ಸಿಸ್ಟಮ್ ಟು ಬಿ ಸ್ಟ್ರಾಂಗೆಸ್ಟ್ ನೇಷನ್. ಪ್ರಬಲ ರಾಷ್ಟ್ರವಾಗಬೇಕಂದ್ರೆ, ಪ್ರಬಲ ದೇಶ ಆಗಬೇಕಂದ್ರೆ 4 ವ್ಯವಸ್ಥೆಗಳನ್ನು ಹೊಂದಿರಬೇಕು. ಒಂದು ಯಾವುದಂದ್ರೆ ಅರ್ಥವ್ಯವಸ್ಥೆ, 2 ಯಾವುದಂದ್ರೆ ಪರಿಸರ ವ್ಯವಸ್ಥೆ, 2 ಯಾವುದಂದ್ರೆ ಪರಿಸರ ವ್ಯವಸ್ಥೆ. ಅದೇ ರೀತಿಯಾಗಿ 3 ಯಾವುದು ಅಂದರೆ ರಕ್ಷಣಾ ವ್ಯವಸ್ಥೆ, 4 ಯಾವುದಂದ್ರೆ ತಂತ್ರಜ್ಞಾನ ವ್ಯವಸ್ಥೆ, 4 ಯಾವುದಂದ್ರೆ ತಂತ್ರಜ್ಞಾನ ವ್ಯವಸ್ಥೆ. ಈ 4 ವ್ಯವಸ್ಥೆಗಳು ಚೆನ್ನಾಗಿದ್ರೆ ಒಂದು ದೇಶ ಪ್ರಪಂಚದಲ್ಲಿನ ಪ್ರಬಲ ರಾಷ್ಟ್ರವಾಗುತ್ತೆ. ಆಗಬಹುದಾ? ಇಸ್ ಇಟ್ ಪಾಸಿಬಲ್ ಟು ಬಿಕಮ್ ಎ ಸ್ಟ್ರಾಂಗೆಸ್ಟ್ ನೇಷನ್ ಇಫ್ ಎ ಕಂಟ್ರಿ ಹ್ಯಾವ್ ದೀಸ್ ಆಲ್ 4 ಸಿಸ್ಟಮ್ಸ್? ಒಂದು ದೇಶ ಈ 4 ಹೊಂದಿದ್ರೆ ಪ್ರಬಲ ರಾಷ್ಟ್ರ ಆಗ್ಬೋದಾ? ಮಾತಾಡ್ರಿ. ಯು ಗೈಸ್ ವಾಂಟ್ ಟು ಬಿಕಮ್ PSI. ಏನಾಗ್ಬೇಕು ಅನ್ಕೊಂಡಿದ್ದೀರಿ? PSI. ಬಟ್ ನಾಳೆ PSI ಆದಮೇಲೆ ಏನೋ ಒಂದು ಗಲಾಟೆ ನಡೀತಾ ಇದೆ, ದೆರ್ ಇಸ್ ಎ ರೆಬಿಲಿಯನ್ ಗೋಯಿಂಗ್ ಆನ್. ಸುಮ್ಮವಾಗಿ ಹಿಂಗೆ ನೋಡ್ಕೊತ ನಿಂತರೆ ಆಗುತ್ತಾ? ಮತ್ತೆ ಹೊಡಿಬೇಕು. ಹೆಂಗೆ ಹೊಡಿಬೇಕು? ನಾಯಿ ಹೊಡೆದಂಗೆ ಹೊಡಿಬೇಕು. ಹೌದಾ? ಮತ್ತು ಹಿಂಗೆ ಸೈಲೆಂಟ್ ಆಗಿದ್ರೆ ಆಗುತ್ತಾ? ಓಪನ್ ಅಪ್ ಆಗಬೇಕು. ಯು ಶುಡ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ಸ್. ಎಕ್ಸ್ಪ್ರೆಸ್ ಮಾಡ್ತೀರಾ? ಹ್ಞೂನ್ರಿಪ್ಪ. ಹಾಂ, ಎಸ್. ಹಾಗಾದರೆ ಈ 4 ವ್ಯವಸ್ಥೆಗಳನ್ನು ಸರಿಯಾಗಿ ಹೊಂದಿದ್ರೆ ಆ ದೇಶ ಪ್ರಪಂಚದಲ್ಲಿನ ಪ್ರಬಲ ರಾಷ್ಟ್ರವಾಗುತ್ತೆ. ಸೊ ಹಾಗಾದರೆ ನಾನೇನು ಮಾಡ್ತೀನಿ ಅಂದರೆ ಈ ಅರ್ಥವ್ಯವಸ್ಥೆಯ ಕುರಿತು ಹೇಳ್ತಾ ಬರ್ತೀನಿ. ಕ್ಲಿಯರ್ ಆಯ್ತಾ? ನೀವು ಯೂಸುವಲ್ಲಿ ಅರ್ಥವ್ಯವಸ್ಥೆ ಎಂಬ ಪದವನ್ನು ಕೇಳ್ತೀರಾ. ಅರ್ಥವ್ಯವಸ್ಥೆ ಅಂದ್ರೆ ಒಂದೇ, ಆರ್ಥಿಕತೆ ಅಂದ್ರೆ ಒಂದೇ. ಅದನ್ನು ಕನ್ನಡದಲ್ಲಿ ಎಕಾನಮಿ ಅಂತೀವಿ. ಏನಂತೀವಿ? ಎಕಾನಮಿ ಅಂತ ಕರಿತೀವಿ. ಎಕಾನಮಿ ಬೇರೆ, ಎಕನಾಮಿಕ್ಸ್ ಬೇರೆ. ಅರ್ಥವ್ಯವಸ್ಥೆ ಬೇರೆ, ಅರ್ಥಶಾಸ್ತ್ರ ಬೇರೆ. ಅವುಗಳನ್ನು ಮುಂದೆ ಹೇಳ್ತೀನಿ ನಾನು. ಇವಾಗ ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ಎಕಾನಮಿ? ಹೌ ಮೆನಿ ಟೈಪ್ಸ್ ಆರ್ ದೇರ್ ಇನ್ ಎಕಾನಮಿ? ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಿಧಗಳಿವೆ? ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಿಧಗಳಿವೆ? ಬಿಕಾಮ್ ಯಾರಿದ್ರಿ? ಬಿಕಾಮ್ ನೀವು ಬಿಕಾಮ್ ಅಂದ್ರೆ ಹೇಳ್ರಿ. ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಿಧಗಳಿದೆ? ಇವಾಗ ಟು ಬಿ ಫ್ರಾಂಕು, ಬೇರೆ ಸಬ್ಜೆಕ್ಟ್ ಆದರೆ 1 ವೇ ಟೀಚ್ ಮಾಡ್ತಾ ಹೋಗ್ಬೋದು. ನಮ್ಮ ಸಬ್ಜೆಕ್ಟ್ ಹಂಗಿಲ್ಲ ಸರ್. ಐ ಹ್ಯಾವ್ ಟು ಏನು ಮಾಡಬೇಕು? ಕನ್ವರ್ಸ್ ಮಾಡಲೇಬೇಕು. ಐ ಹ್ಯಾವ್ ಟು ಕಮ್ಯುನಿಕೇಟ್. ಹಂಗಾದ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? ಹೇಳ್ರಿ, ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಿಧಗಳಿವೆ? ಗೊತ್ತಿಲ್ಲ.
ಹೋಗ್ಲಿ, ಅರ್ಥಶಾಸ್ತ್ರ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದ್ದು ಇದರಿಂದಾನೆ. ಇದಿಲ್ಲ ಅಂದಿದ್ರೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಉಟ್ಕೊಂತಾನೆ ಇದ್ದಿಲ್ಲ. ದಿಸ್ ಈಸ್ ದ ಫಂಡಮೆಂಟಲ್ ಥಿಂಗ್ ಅನ್ನೋದು ಯಾವುದು? ಇದಿಲ್ಲ ಅಂದ್ರೆ ಅರ್ಥಶಾಸ್ತ್ರ ಉಟ್ಕೊಂತಾನೆ ಇದ್ದಿಲ್ಲ. ಏನಿರಬಹುದು? ದ ಫಂಡಮೆಂಟಲ್ ಥಿಂಗ್, ಮೂಲಭೂತ ವಿಚಾರ ಯಾವುದು ಅಂದ್ರೆ ಅದು ಬೇಕೇ ಬೇಕು ಅಂದ್ರೆ, ಅಥವಾ ಆದ್ರಿಂದಾನೇ ಅರ್ಥಶಾಸ್ತ್ರ ಉಟ್ಕೊಂತು. ಹಾಗಾದ್ರೆ ಆ ವಿಚಾರ ಯಾವುದು? ಆ ವಿಚಾರ ಯಾವುದಂದ್ರೆ ಡಿಸೈರ್ಸ್ ಆರ್ ವಾಂಟ್ಸ್. ಆ ವಿಚಾರ ಯಾವುದಂದ್ರೆ ಡಿಸೈರ್ಸ್ ಆರ್ ವಾಂಟ್ಸ್. ಬರ್ಕೋಬೇಡ್ರಿ. ಹೌದ್ರಿ, ಡಿಸೈರ್ಸ್ ಆರ್ ವಾಂಟ್ಸ್. ಏನ್ ಡಿಸೈರ್ಸ್ ಅಂದ್ರೆ ಆಸೆಗಳು, ವಾಂಟ್ಸ್ ಅಂದ್ರೆ ಬಯಕೆಗಳು. ಇಮ್ಯಾಜಿನ್ ಇನ್ ದಿ ಆನ್ಷಿಯಂಟ್ ಪೀರಿಯಡ್ ಹ್ಯೂಮನ್ ಬೀಯಿಂಗ್ ಹ್ಯಾಡ್ ನೋ ಡಿಸೈರ್ಸ್ ಆರ್ ವಾಂಟ್ಸ್. ಪ್ರಾಚೀನ ಕಾಲದಲ್ಲಿ ಮಾನವನಿಗೆ ಬಯಕೆಗಳು, ಆಸೆಗಳು ಇದ್ದಿಲ್ಲ. ಈ ಯೂಸ್ ಟು ರೋಮ್ ವೇರ್ ಎವರ್ ಈ ವಾಂಟ್ಸ್. ಈ ಯೂಸ್ ಟು ಈಟ್ ವಾಟ್ ಎವರ್ ಈ ವಾಂಟ್ಸ್. ಈ ಯೂಸ್ ಟು ಸ್ಲೀಪ್ ವೇರ್ ಎವರ್ ಈ ವಾಂಟ್ಸ್. ಅವ್ನಿಗೆ ಏನು ತಿನ್ಬೇಕನ್ಸ್ತಿತ್ತು ಅದನ್ನು ತಿಂತಿದ್ದ, ಎಲ್ಲಿ ತಿರ್ಗಾಡ್ಬೇಕನ್ಸ್ತಿತ್ತು ಅಲ್ಲಿ ತಿರ್ಗಾಡ್ತಿದ್ದ, ಎಲ್ಲಿ ಮಲಗಬೇಕನ್ಸ್ತಿತ್ತು ಅಲ್ಲಿ ಮಲಗ್ತಾ ಇದ್ದ. ಆ ಸಂದರ್ಭದಲ್ಲಿ ಮಾನವನಿಗೆ ಬಯಕೆಗಳು ಅಥವಾ ಆಸೆಗಳಿದ್ವಾ? ಇದ್ದಿಲ್ಲ. ಆ ಸಂದರ್ಭದಲ್ಲಿ ಅರ್ಥಶಾಸ್ತ್ರ ಎಂಬ ವಿಚಾರನೇ ಇದ್ದಿಲ್ಲ. ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ಸ್ ಎಟ್ ದಟ್ ಟೈಮ್. ಆ ಸಂದರ್ಭದಲ್ಲಿ ಏನಿದ್ದಿಲ್ಲ? ಅರ್ಥಶಾಸ್ತ್ರ ಎಂಬ ವಿಚಾರನೇ ಇದ್ದಿಲ್ಲ. ಯಾವಾಗ ಮಾನವನಲ್ಲಿ ಬಯಕೆಗಳು ಪ್ರಾರಂಭಗೊಂಡವಲ್ಲ, ನಾನು ಇದನ್ನೇ ತಿನ್ನಬೇಕು, ನಾನು ಇದನ್ನೇ ಬಳಸಬೇಕು, ನಾನು ಇಲ್ಲೇ ಇರಬೇಕು. ಅವು ಬಯಕೆಗಳು ಹೌದಲ್ವೋ? ಇವಾಗ ನಾನು ಪಲ್ಸರ್ ಬೈಕೇ ತಗೋಬೇಕು, ನಾನು ಐಫೋನ್ 17 ತಗೋಬೇಕು. ಅವುಗಳೆಲ್ಲ ಏನು? ಬಯಕೆಗಳು, ಆಸೆಗಳು. ಯಾವಾಗ ಆ ಬಯಕೆಗಳು ಅಥವಾ ಆಸೆಗಳು ಪ್ರಾರಂಭಗೊಂಡವಲ್ಲ, ಆವಾಗ ಅರ್ಥಶಾಸ್ತ್ರ ಎಂಬ ಪರಿಕಲ್ಪನೆ ಸ್ಟಾರ್ಟ್ ಆಯಿತು. ದೆನ್ ದ ಕಾನ್ಸೆಪ್ಟ್ ಆಫ್ ಎಕನಾಮಿಕ್ಸ್ ಎವಾಲ್ವ್ಡ್. ಅದಕ್ಕಿಂತ ಮುಂಚೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಎಂಬ ಕಾನ್ಸೆಪ್ಟೇ ಇದ್ದಿಲ್ಲ. ಹಾಗಾದ್ರೆ ಅರ್ಥಶಾಸ್ತ್ರ ಎಂಬ ವಿಚಾರ ಹುಟ್ಕೊಂತು ಅಂದ್ರೆ ಅದಕ್ಕೆ ಕಾರಣ ಏನು? ಡಿಸೈರ್ಸ್ ಆರ್ ವಾಂಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಕ್ಲಿಯರ್ ಆಯ್ತಾ? ಇದೇ ಕಾರಣ ಹುಟ್ಕೋಬೇಕು ಅಂದ್ರೆ ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇವಾಗ ನನಗೆ ಆಸೆಗಳು ಇದ್ದಾವೆ, ಬಯಕೆಗಳು ಇದ್ದಾವೆ, ನಾನು ಸುಮ್ಮನೆ ಮನೇಲಿ ಕೂರ್ತೀನಿ. ಹಾಗಾದ್ರೆ ಅವು ಫುಲ್ಫಿಲ್ ಆಗ್ತಾವ? ಅವು ಈಡೇರ್ತಾವ? ಇಲ್ಲ. ಆ ಆಸೆಗಳು ಅಥವಾ ಬಯಕೆಗಳು ಈಡೇರಬೇಕಾದ್ರೆ ನಾನೇನು ಮಾಡಬೇಕು ಸಾಹೇಬ್ರೆ? ನನ್ನ ಆಸೆಗಳು ಅಥವಾ ಬಯಕೆಗಳು ಈಡೇರಬೇಕಾದ್ರೆ ಭಾಷೆ ಅರ್ಥ ಆಗ್ತಿದೆನಾ? ಯಾವ ಊರು ಯಾವುದು? ಚಾಮರಾಜನಗರ. ಭಾಷೆ ಅರ್ಥ ಆಗ್ತಿದೆಯಲ್ಲ? ನಾನು ಮತ್ತೆ ಉತ್ತರ ಕರ್ನಾಟಕದಂತ ಅದೇ ಥರ ಮಾತಾಡಲ್ಲ, ಸ್ವಲ್ಪ ಗ್ರಾಂಥಿಕವಾಗಿ ಮಾತಾಡ್ತೀನಿ. ಹೇಳ್ರಿ, ನನ್ನ ಆಸೆಗಳು ಅಥವಾ ಬಯಕೆಗಳು ಈಡೇರಬೇಕಾದ್ರೆ ನಾನು ಏನು ಮಾಡಬೇಕು? ಕೆಲಸ ಮಾಡಬೇಕು, ದುಡಿಬೇಕು. ಐ ಹ್ಯಾವ್ ಟು ಡೂ ವರ್ಕ್, ಐ ಹ್ಯಾವ್ ಟು ಅರ್ನ್. ದೆನ್ ಓನ್ಲಿ ಐ ಕ್ಯಾನ್ ಫುಲ್ಫಿಲ್ ಮೈ ಡಿಸೈರ್ಸ್ ಆರ್ ಡಿಮ್ಯಾಂಡ್ಸ್ ಆರ್ ವಾಂಟ್ಸ್. ಹೌದ್ರಿ? ಹಾಗಾದರೆ ಇಲ್ಲಿ ನಮ್ಮ ಅರ್ಥಶಾಸ್ತ್ರದಲ್ಲಿ ದುಡಿಯೋದಕ್ಕೆ ನಾವು ಏನಂತ ಕರಿತೀವಿ ಗೊತ್ತಾ? ಉತ್ಪಾದನೆ, ಪ್ರಾಡಕ್ಷನ್ ಅಂತೀವಿ. ಅರ್ಥಶಾಸ್ತ್ರದಲ್ಲಿ ದುಡಿಯೋದಕ್ಕೆ ಏನಂತೀವಿ? ಉತ್ಪಾದನೆ, ಪ್ರಾಡಕ್ಷನ್. ಹೌದ್ರಿ? ಇವಾಗ ಪ್ರಾಡಕ್ಷನ್ ಅಂತ ಬಂದಾಗ ಎಷ್ಟು ಟೈಪ್ ಇದೆ? ಉತ್ಪಾದನೆ ಅಂತ ಬಂದಾಗ 2 ಟೈಪ್ ವಿಷಯಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಒಂದೇನಂದ್ರೆ ಗೂಡ್ಸ್. ಗೂಡ್ಸ್ಗೆ ಏನಂತೀವಿ ಕನ್ನಡದಲ್ಲಿ? ಸರಕುಗಳು ಅಂತೀವಿ. ಸಾರ್ಥಕ ಆತ್ ನೋಡ್ರಿ, ಬಾಯಿ ಬಿಟ್ಬಿಟ್ರಿ ಅಂತೂ ಇಂತೂ ಕೊನೆಗೂ. ಸರಕುಗಳು. ಇನ್ನೊಂದೇನು? ಸರ್ವಿಸಸ್, ಸೇವೆಗಳು. ಸೇವೆಗಳು. ಎಸ್. ಹಾಗಾದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ ಅನ್ನ ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡ್ಯೂಸ್ ಮಾಡೋದೇ ಪ್ರಾಡಕ್ಷನ್. ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋದೇನು? ಉತ್ಪಾದನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಬಂದು ಟೀಚ್ ಮಾಡ್ತಾ ಇದ್ದೀನಿ,
ನಾನು ಬಂದು ಏನು ಮಾಡ್ತಾ ಇದ್ದೀನಿ, ಟೀಚ್ ಮಾಡ್ತಾ ಇದ್ದೀನಿ. ಇದು ಸರ್ವಿಸ್ ಪ್ರಾಡಕ್ಷನ್ನು, ಗೂಡ್ಸ್ ಪ್ರಾಡಕ್ಷನ್ನು. ಸರ್ವಿಸ್ ಇದೇನು ಸರ್ವಿಸ್. ಸಿನ್ಸ್ ಐ ಆಮ್ ಟೀಚಿಂಗ್ ಯು ಗೈಸ್, ಐ ಅರ್ನ್ ಸಮ್ ಮನಿ. ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಸ್ವಲ್ಪ ಹಣವನ್ನು ಗಳಿಸ್ತೀನಿ. ಹಾಗಾದರೆ ಇದು ಒಂದು ದುಡಿಮೆ. ಎಂಥದ್ದು? ಸರ್ವಿಸ್ಸು. ಹೌದ್ರಿ. ಇವಾಗ ಈ ಬೋರ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ, ಇಟ್ ಈಸ್ ದ ಗೂಡ್. ಇದೇನು? ಒಂದು ಸರಕು. ಅವನು ಇದರಿಂದ ಏನು ಗಳಿಸ್ತಾ ಇದ್ದಾನೆ? ಹಣ ಗಳಿಸ್ತಾ ಇದ್ದಾನೆ. ಆ ಹಣದಿಂದ ಅವನಿಗೇನು ಬೇಕಲ್ಲ, ಡಿಸೈರ್ಸ್ ಅಥವಾ ವಾಂಟ್ಸು, ಅದನ್ನು ಫುಲ್ಫಿಲ್ ಮಾಡ್ಕೊತಾನೆ. ಹೌದ್ರಿ. ಸೊ ಹಾಗಾದರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ದುಡಿಯೋದನ್ನು ನಾವೇನಂತ ಕರಿತೀವಿ ಗೊತ್ತಾ? ಉತ್ಪಾದನೆ ಅಂತ ಕರಿತೀವಿ. ಅರ್ನಿಂಗ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಷನ್. ಕ್ಲಿಯರ್ ಆಯ್ತಾ? ಹಾಗಾದರೆ ಹೌ ಮೆನಿ ಟೈಪ್ಸ್ ಆಫ್ ಥಿಂಗ್ಸ್ ಆರ್ ಪ್ರೊಡ್ಯೂಸ್ಡ್? 2 types of things are produced. One is goods and second one is ಸರ್ವಿಸಸ್. ಹೌದ್ರಿ. ಕ್ಲಿಯರ್ ಆಗೈತಾ? ಹಾಗಾದರೆ ಇವಾಗ ಪ್ರಾಡಕ್ಷನ್ ಉತ್ಪಾದನೆ ಆಗಿದೆ. ಪ್ರಾಡಕ್ಷನ್ ಉತ್ಪಾದನೆ ಆಗಿದೆ. ಹೌದ್ರಿ. ಉತ್ಪಾದನೆ ಆದ ನಂತರ ನಾವು ಇದನ್ನು ಏನು ಮಾಡ್ತೀವಿ? ಸೆಲ್ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಹೌದ್ರಿ. ಆಫ್ಟರ್ ದ ಪ್ರಾಡಕ್ಷನ್ ವಿ ಗಾನ ಸೆಲ್ ದೆಮ್, ವಿ ಗಾನ ಸೆಲ್ ಇಟ್. ಉತ್ಪಾದನೆ ಆದ ನಂತರ ಏನು ಮಾಡ್ತೀವಿ? ಅದನ್ನು ಮಾರಾಟ ಮಾಡ್ತೀವಿ. ಹೌದ್ರಿ. ಏನು ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಎಕ್ಸ್ಚೇಂಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಕ್ಸ್ಚೇಂಜ್ ಅಂತ ಕರಿತೀವಿ. ಅಂದರೆ ನಮ್ಮ ಗೂಡ್ ಅಥವಾ ಸರ್ವಿಸಸನ್ನು ಕೊಟ್ಟು ಅದಕ್ಕೆ ಬದಲಾಗಿ ನಾವೇನನ್ನ ತೊಗೊತೀವಿ? ರೊಕ್ಕ ತೊಗೊತೀವಿ. ಯಾಕಂದರೆ ರೊಕ್ಕನೇ ಬೇಕಲ್ಲ ನಮಗೆ. ದ ಅಲ್ಟಿಮೇಟ್ ಗೋಲ್ ಏನು? ಹಣ, ವೈಟಮಿನ್ ಎಮ್. ಹೌದಾ? ಹಾಗಾದರೆ ಎಕ್ಸ್ಚೇಂಜ್ಗೆ ನಾವೇನಂತ ಕರಿತೀವಿ ಗೊತ್ತಾ? ವಿನಿಮಯ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಸರ್? ವಿನಿಮಯ ಅಂತ ಕರಿತೀವಿ. ಕನ್ನಡದಲ್ಲಿ ಎಕ್ಸ್ಚೇಂಜ್ ಅಂತ ಕರಿತೀವಿ. ಹೌದಾ? ಸ್ವಲ್ಪ ಉಲ್ಟಾ ಪಲ್ಟಾ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಅಡ್ಜಸ್ಟ್ ಮಾಡ್ಕೊತೀರಿ? ಹಾಂ, ಎಸ್. ಇವಾಗ ವಿನಿಮಯ ಆಯಿತು ಅಂತ ತಿಳ್ಕೊಳ್ರಿ. ಐ ಬಾಟ್ ಸಮ್ ಗೂಡ್ಸ್. ಹೌದ್ರಿ. ಅದನ್ನು ನಾನು ರೊಕ್ಕ ಕೊಟ್ಟು ತೊಗೊಂಡಿದ್ದೀನಿ ಅಂತ ಹಿಂಗೆ ಇಟ್ಕೊಂಡು ನೋಡ್ಕೋತಾ ಕೂಡ್ತೀನಾ? ಇಲ್ಲ. ಐ ಆಮ್ ಗಾನ್ ಕನ್ಸ್ಯೂಮ್ ಇಟ್. ಅದನ್ನೇನು ಮಾಡ್ತೀನಿ? ನಾನು ಅನುಭವಿಸ್ತೀನಿ, ಬಳಸ್ತೀನಿ, ಯೂಸ್ ಮಾಡ್ತೀನಿ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಕನ್ಸಂಪ್ಷನ್ ಅಂತ ಕರಿತೀವಿ. ಅದನ್ನೇ ನಾವೇನಂತ ಕರಿತೀವಿ? ಕನ್ಸಂಪ್ಷನ್ ಅಂತ ಕರಿತೀವಿ. ಅನುಭೋಗ. ಎಸ್, ಕನ್ಸಂಪ್ಷನ್ ಅಂತ ಕರಿತೀವಿ, ಅನುಭೋಗ. ಹೌದ್ರಿ. ಒಂದು ಪ್ರಾಡಕ್ಷನ್ ಆಯಿತು, ಅದಾದಮೇಲೆ ಅದನ್ನ ಮಾರಾಟ ಮಾಡಿದ್ದು ಎಕ್ಸ್ಚೇಂಜ್ ಆಯಿತು. ಅದಾದ ನಂತರ ಏನು ಮಾಡ್ತಾ ಇದ್ವಿ? ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಎಟ್ ದ ಸೇಮ್ ಟೈಮ್ ಎಕ್ಸ್ಚೇಂಜ್ ಮಾಡಿದಾಗ ಆ ಒಂದು ಮಾರಾಟ ಮಾಡಿದವನಿಗೆ ಏನು ಬರ್ತಾ ಇದೆ? ಹಣ ಬರ್ತಾ ಇದೆ. ಏನು ಬರ್ತಾ ಇದೆ? ಹಣ ಬರ್ತಾ ಇದೆ. ಆ ಬಂದ ಹಣವನ್ನು ಅವನು ಏನು ಮಾಡ್ತಾನೆ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಬಂದ ಹಣವನ್ನು ಅವನು ಏನು ಮಾಡ್ತಾನೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ವಿತರಣೆ ಮಾಡ್ತಾನೆ. ಎಸ್, ಬಂದ ಹಣವನ್ನು ಅವನೇನು ಮಾಡ್ತಾನೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ವಿತರಣೆ ಮಾಡ್ತಾನೆ. ಹೀಗೆ ಇಲ್ಲಿ ಎಷ್ಟು ಟರ್ಮಿನಾಲಜೀಸನ್ನು, ಎಷ್ಟು ಟರ್ಮ್ಸನ್ನು ನಾನು ಬರೆದಿದ್ದೀನಿ? 4 ಟರ್ಮ್ಸನ್ನು ಬರೆದಿದ್ದೀನಿ. ಒಂದು ಯಾವುದು? ಪ್ರಾಡಕ್ಷನ್ನು, ಉತ್ಪಾದನೆ. ಪ್ರಾಡಕ್ಟ್ ಆದಮೇಲೆ ಅದನ್ನು ಏನು ಮಾಡ್ತೀವಿ? ಸೆಲ್ ಮಾಡ್ತೀವಿ, ಅದನ್ನು ಎಕ್ಸ್ಚೇಂಜ್ ಅಂತ ಕರಿತೀವಿ. ಅದಾದಮೇಲೆ ಕೊಂಡ್ಕೊಂಡವನು ಏನು ಮಾಡ್ತಾನೆ? ಕನ್ಸಂಪ್ಷನ್ ಮಾಡ್ತಾನೆ. ಹೌದ್ರಿ. ಮಾರಾಟ ಮಾಡೋನಿಗೆ ಹಣ ಬಂದಿದೆಯಲ್ಲ, ಬಂದ ಹಣವನ್ನು ಅವನೇನು ಮಾಡ್ತಾನೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ? ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ? ಗುಡ್, ವೆರಿ ಗುಡ್. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅಂದರೆ ವರ್ಕರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಇಲ್ಲಿ ವರ್ಕರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ? ಇವಾಗೇನು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನೇನನ್ನ ಬಳಸ್ಕೊಂಡಿದ್ನಲ್ಲ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋಕ್ಕೆ ಏನೆಲ್ಲ ಬಳಸ್ಕೊಂಡಿದ್ನಲ್ಲ, ಅವುಗಳಿಗೆ ಏನು ಮಾಡ್ತಾನೆ? ಬಂದ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಬಂದ ಹಣವನ್ನು ಮಾಡ್ತಾನೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಹಾಗಾದರೆ ಯಾವುದಾದ್ರೂ ಒಂದು ಗೂಡ್ ಆ್ಯಂಡ್ ಸರ್ವಿಸನ್ನು, ಸರಕು ಮತ್ತು ಸೇವೆನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನಮಗೇನು ಬೇಕಾಗಿರುತ್ತೆ? ಭೂಮಿ ಬೇಕಾಗಿರುತ್ತೆ. ಏನು ಬೇಕಾಗಿರುತ್ತೆ? ಭೂಮಿ ಬೇಕಾಗಿರುತ್ತೆ. ಮತ್ತು ಭೂಮಿ ಅಂದರೆ ಆ ಭೂಮಿ ಅಲ್ಲ, ಈ ಭೂಮಿ. ಹಾಂ, ಎಸ್. ಭೂಮಿಯನ್ನು ನಾವು ಏನಂತ ಕರಿತೀವಿ? ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲ್ಯಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು, ಇದು ಮೆಟಲನ್ನು ಎಲ್ಲಿಂದ ಎತ್ಕೊಂಡಿದ್ದಾರೆ? ಭೂಮಿಯಿಂದ. ಏನು ಮಂತ್ರ ಮಾಡಿ ತಗೊಂಡು ಬಂದಾರೇನು? ಇಲ್ಲ. ಎಸ್. ಒಂದೇನು ಅಂದರೆ ಲ್ಯಾಂಡ್. ಬಂದ ಹಣವನ್ನು ಲ್ಯಾಂಡ್ಗೆ ಹಂಚಬೇಕು. ಲ್ಯಾಂಡ್ಗೆ ಹಂಚಬೇಕು. ಯಾವ ರೂಪದಲ್ಲಿ ಹಂಚ್ತಾರೆ? ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಫಾರ್ಮ್ ಆಫ್ ರೆಂಟ್. ಯಾವ ರೂಪದಲ್ಲಿ? ಗೇಣಿಯ ರೂಪದಲ್ಲಿ. ಗೇಣಿಯ ರೂಪದಲ್ಲಿ. ಒಂದು ಯಾವ್ದು ಹಂಚಿದ್ರು? ಭೂಮಿಗೆ.
ಸೊ ನೆಕ್ಸ್ಟ್ ಯಾರಿಗೆ ಅನಿಸ್ತಾರೆ? ಬರ್ಲಿ, ನೆಕ್ಸ್ಟ್ ಯಾರಿಗೆ ಅನಿಸ್ತಾರೆ? ಕೂಲಿ, ಲೇಬರ್ಗೆ ಅನಿಸ್ತಾರೆ. ಇಲ್ಲಿ ಕೂಲಿ ಅಥವಾ ಲೇಬರ್ಗೆ ಅನಿಸ್ತಾರೆ. ಕೂಲಿ ಬೇಡ, ಶ್ರಮಕ್ಕೆ ಅನಿಸ್ತಾರೆ. ಹೌದ್ರಿ? ಹಾಗಾದ್ರೆ ಶ್ರಮಕ್ಕೆ ಅಥವಾ ಲೇಬರ್ಗೆ ಯಾವ ರೂಪದಲ್ಲಿ ಅನಿಸ್ತಾರೆ? ಇನ್ ದ ಫಾರ್ಮ್ ಆಫ್ ವೇಜಸ್, ಕೂಲಿಯ ರೂಪದಲ್ಲಿ. ಯಾವ ರೂಪದಲ್ಲಿ? ಕೂಲಿಯ ರೂಪದಲ್ಲಿ. ಮತ್ತೆ ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ? ಬರ್ಲಿ. ಹಾ, ಎಸ್, ಯಾರೆಲ್ಲ ಬಂಡವಾಳವನ್ನು ಹಾಕಿರ್ತಾರಲ್ಲ, ಇನ್ವೆಸ್ಟ್ ಮಾಡಿರ್ತಾರಲ್ಲ, ಏನು ಮಾಡಿರ್ತಾರೆ? ಇನ್ವೆಸ್ಟ್ ಮಾಡಿರ್ತಾರಲ್ಲ, ಸೊ ಅವ್ರಿಗೂ ಕೂಡ ಬಂದ ಹಣವನ್ನು ಹಂಚಬೇಕಾಗುತ್ತೆ. ಯಾವ ರೂಪದಲ್ಲಿ? ಇನ್ ದ ಫಾರ್ಮ್ ಆಫ್ ಇಂಟರೆಸ್ಟ್. ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ರೂಪದಲ್ಲಿ. ಯಾವ ರೂಪದಲ್ಲಿ? ಬಡ್ಡಿಯ ರೂಪದಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ, ಆರ್ಗನೈಜೇಷನ್, ಸಂಘಟನೆ. ಆರ್ಗನೈಜೇಷನ್, ಸಂಘಟನೆ ಅಂದ್ರೆ ಇವನ್ನೆಲ್ಲ ಸಂಘಟಿಸೋಕೆ ಯಾರಾದರೂ ಬೇಕಲ್ಲ. ದೇರ್ ಶುಡ್ ಬಿ ಸಂಬಡಿ ಟು ಆರ್ಗನೈಸ್ ಆಲ್ ದೋಸ್ ಥಿಂಗ್ಸ್. ಅದನ್ನೇ ನಾವು ಆರ್ಗನೈಜೇಷನ್, ಸಂಘಟನೆ ಅಂತ ಕರಿತೀವಿ. ಆರ್ಗನೈಜೇಷನ್, ಸಂಘಟನೆ ಅಂತ ಕರಿತೀವಿ. ಎಲ್ಲ ಲೇಟಾಗಿ ಎದ್ದು ಬಂದಿರೇನ್ರಿ? ಈಗ 9:30 10 ಗಂಟೆಗೆ ಎದ್ದು ಬಂದವ್ರ ಗತಿ ಇದ್ದೀರಾ? ಇಲ್ಲ ತಾನೇ? ಹಿಂಗಿರ್ಬೇಕು ಈ ವಯಸ್ಸಲ್ಲಿ. ಸರ, ನಾಳೆ PSI ಆಗಿ ಇಲ್ಲಿವರೆಗೂ ತೋಳು ಏರಿಸ್ಕೊಂಡು, ಮೀಸೆ ತಿರುಗಿಕೊಂಡು, ರಾಯಲ್ ಎನ್ಫೀಲ್ಡ್ ಮೇಲೆ ಹತ್ಕೊಂಡು ಡಗ 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 ಹೊಂಟ್ರೆ ನಿಮ್ಮನ್ನು ನೋಡಿ 4 ಹುಡುಗರು ಇನ್ಸ್ಪೈರ್ ಆಗಬೇಕು, 4 ಹುಡುಗಿರು ಇಂಪ್ರೆಸ್ ಆಗಬೇಕು. ಹಾಂ, ಹಂಗಿರ್ಬೇಕು. ಇರ್ಬೇಕು ತಾನೇ? ಹಂಗಿರ್ಬೇಕಂದ್ರೆ ಆಕ್ಟಿವ್ ಆಗಿರ್ಬೇಕು ಸರ್. ಹಾಂ, ಇರಲಿ. ಹಾಗಾದರೆ ಇಲ್ಲಿ ಎಷ್ಟು ಟರ್ಮ್ಸನ್ನು ಬರೆದಿದ್ದೀನಿ? 4 ಟರ್ಮ್ಸನ್ನು ಬರೆದಿದ್ದೀನಿ. ಈ 4 ಟರ್ಮ್ಸ್ಗೆ ಏನಂತ ಹೆಸರು ಕೊಡೋಣ ಸರ್? ಈ 4 ಟರ್ಮ್ಸನ್ನು ನಾವೇನಂತ ಕರಿತೀವಿ ಗೊತ್ತಾ? ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್, ಉತ್ಪಾದನಾ ಅಂಗಗಳು ಅಂತೀವಿ. ಏನು ಸರ್ ಉತ್ಪಾದನಾ ಅಂಗಗಳು ಅಂದರೆ? ವಾಟ್ ಎವರ್, ವೆದರ್ ಒಂದು ಗೂಡಾಗಿರ್ಬೋದು, ಸರಕಾಗಿರ್ಬೋದು, ಒಂದು ಸರ್ವಿಸ್, ಸೇವೆ ಆಗಿರ್ಬೋದು, ಅದನ್ನು ಉತ್ಪಾದನೆ ಮಾಡಬೇಕಂದ್ರೆ ಈ 4 ಬೇಕೇ ಬೇಕು. ವಿತೌಟ್ ದೀಸ್ 4 ಥಿಂಗ್ಸ್ ವಿ ಕಾಂಟ್ ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ದೇ ಆರ್ ಮಸ್ಟ್, ದೇ ಆರ್ ಮ್ಯಾಂಡೇಟರಿ. ಅವು ಬೇಕೇ ಬೇಕು. ಏನನ್ನ ತಯಾರು ಮಾಡೋಕೆ? ಸರಕು ಮತ್ತು ಸೇವೆಗಳನ್ನು ತಯಾರು ಮಾಡೋಕೆ. ಇದರಲ್ಲಿ ಒಂದಿಲ್ಲ ಅಂದರೂ ಸರಕು ಮತ್ತು ಸೇವೆ ತಯಾರಾಗಲ್ಲ. ಹೌದ್ರಿ? ಇವಾಗ ಗಾರ್ಮೆಂಟ್ಸ್ಗೆ ಕೂಲಿ ಕೆಲಸ ಮಾಡೋರು ಹೋಗೋದು ಬಿಟ್ಬಿಟ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತಾ? ಪ್ರೊಡಕ್ಷನ್ ಇರುತ್ತಾ? ನಿಂತು ಬಿಡುತ್ತೆ. ಮಷಿನ್ಸ್ ಎಲ್ಲ ಐಡಲ್ ಆಗಿಬಿಡುತ್ತೆ. ಮಷಿನ್ಸ್ ಎಲ್ಲ ಏನಾಗ್ಬಿಡುತ್ತೆ ಸರ್? ಐಡಲ್ ಆಗಿಬಿಡುತ್ತೆ. ಹಾಗಾಗಿ ಈ 4 ಬೇಕೇ ಬೇಕು. ಏನಕ್ಕೆ? ಗೂಡ್ಸ್ ಅಂಡ್ ಸರ್ವಿಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋಕ್ಕೆ. ಹಾಗಾಗಿ ನಾವು ಇವುಗಳನ್ನು ಏನಂತ ಕರಿತೀವಿ ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್, ಉತ್ಪಾದನಾ ಅಂಗಗಳು ಅಂತ ಕರಿತೀವಿ. ಮತ್ತು ಗೂಡ್ಸ್ ಅಂಡ್ ಸರ್ವಿಸಸನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇವು ಬೇಕೇ ಬೇಕು ಅಂದಮೇಲೆ ಅದರಿಂದ ಬಂದ ಹಣವನ್ನು ಅವ್ರಿಗೆ ಕೊಡಬೇಕಲ್ಲ. ಹಾಗಾಗಿ ಭೂಮಿ ಎಂಬ ಒಂದು ಫ್ಯಾಕ್ಟರನ್ನು, ಅಂಗವನ್ನು ಬಳಸ್ಕೊಂಡಿವಿ. ಅದಕ್ಕೆ ಯಾವ ರೂಪದಲ್ಲಿ ಹಣವನ್ನು ಕೊಡ್ತೀವಿ? ಗೇಣಿಯ ರೂಪದಲ್ಲಿ. ನೆಕ್ಸ್ಟ್ ಬಳಸ್ಕೊಂಡಿದ್ದು ಯಾರು ನಾವು? ಶ್ರಮವನ್ನು. ಅದಕ್ಕೆ ಯಾವ ರೂಪದಲ್ಲಿ ಕೊಡಬೇಕು? ಬಂದ ಹಣವನ್ನು ಕೂಲಿಯ ರೂಪದಲ್ಲಿ. ನೆಕ್ಸ್ಟ್ ಯಾರನ್ನು ಬಳಸ್ಕೊತಾ ಇದ್ದೀವಿ? ಬಂಡವಾಳವನ್ನು. ನಾನೇ ಇನ್ವೆಸ್ಟರ್ ಅಂದ್ಕೊಳ್ರಿ, ಹೌದ್ರಿ, ನನಗೆ ಬಡ್ಡಿ ಕೊಡ್ತಾರೆ. ಇನ್ನು ಸಂಘಟನೆಗೆ ಬಂದ ಹಣದಲ್ಲಿ ಏನಿದೆ ಅಂದರೆ ಲಾಭ ಇರುತ್ತೆ. ಪ್ರಾಫಿಟ್, ಇನ್ ದ ಫಾರ್ಮ್ ಆಫ್ ಪ್ರಾಫಿಟ್. ಹೌದ್ರಿ? ಸೊ ಹೀಗೆ ನಾವು 4 ಉತ್ಪಾದನಾ ಅಂಗಗಳನ್ನು ಬಳಸ್ಕೊಂಡು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಅದರಿಂದ ಬಂದ ಹಣವನ್ನು ಈ 4ಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ 4ಅನ್ನು ನಾವೇನಂತ ಕರಿತೀವಿ ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಹಾಗಾದರೆ ಈ 4ಅನ್ನು ಏನಂತ ಕರೆಯೋಣ? ಪ್ರಾಡಕ್ಷನ್ನು, ಎಕ್ಸ್ಚೇಂಜು, ಕನ್ಸಂಪ್ಷನ್ನು, ಡಿಸ್ಟ್ರಿಬ್ಯೂಷನ್. ಈ 4ಅನ್ನು ಏನಂತ ಕರೆಯೋಣ? ರಾಜ್ಯ ಸರ್ಕಾರಗಳು ಅಂತ ಕರೆಯೋಣ. ಇಸ್ ಇಟ್ ಪಾಸಿಬಲ್? ರಾಜ್ಯ ಸರ್ಕಾರಗಳು ಅಂತ ಕರೆದ್ರೆ ಸರಿ ಹೋಗುತ್ತಾ? ಸ್ಥಳೀಯ ಸರ್ಕಾರಗಳು ಅಂತ ಕರೆಯೋಣ, ಆಗುತ್ತಾ? ಇಲ್ಲ. ಮತ್ತೇನಾದರೂ ಇದಕ್ಕೆ ಬೇಕಲ್ಲ ಹೆಸರು? ಈ 4ಅನ್ನು ನಾವೇನಂತ ಕರಿತೀವಿ ಅಂದರೆ ಎಕನಾಮಿಕ್ ಆಕ್ಟಿವಿಟೀಸ್
ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಈ ನಾಲ್ಕನ್ನ ಏನಂತ ಕರಿತೀವಿ? ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಎಕನಾಮಿಕ್ ಆಕ್ಟಿವಿಟಿ ಈಸ್ ಎ ಆಕ್ಷನ್ ಡನ್ ಬೈ ಇಂಡಿವಿಜುವಲ್, ಬಿಸಿನೆಸ್ ಆರ್ ಗವರ್ನಮೆಂಟ್. ಆರ್ಥಿಕ ಚಟುವಟಿಕೆ ಅನ್ನೋದೇನು? ಒಂದು ಕ್ರಿಯೆ. ವೈಯಕ್ತಿಕ ವ್ಯಕ್ತಿ ಮಾಡ್ಬೋದು, ಬಿಸ್ನೆಸ್ನವ್ರು ಮಾಡ್ಬೋದು, ಸರ್ಕಾರ ಮಾಡ್ಬೋದು. ಅದರಿಂದ ಅವ್ರೇನಂತ ತಗೊತಾರೆ? ಹಣವನ್ನು ತಗೊತಾರೆ. ಏನನ್ನ ತಗೊತಾರೆ? ಹಣವನ್ನು ತಗೊತಾರೆ. ಆ ಹಣ ಎಲ್ಲಿ ಆ್ಯಡ್ ಆಗುತ್ತೆ ಅಂದರೆ ಜಿ ಡಿ ಪಿಗೆ ಆ್ಯಡ್ ಆಗುತ್ತೆ. ಎಲ್ಲಿ ಆ್ಯಡ್ ಆಗುತ್ತೆ? ಜಿ ಡಿ ಪಿಗೆ ಆ್ಯಡ್ ಆಗುತ್ತೆ. ಜಿ ಡಿ ಪಿಗೆ ಆ್ಯಡ್ ಆಗುತ್ತೆ ಅನ್ನೋದು ಬಿಡ್ರಿ, ನೋ ಪ್ರಾಬ್ಲಮ್. ಜಸ್ಟ್ ಇವಾಗ ಎಕನಾಮಿಕ್ ಆ್ಯಕ್ಟಿವಿಟಿ ಅಂದ್ರೇನು? ಆ ಆ್ಯಕ್ಟಿವಿಟಿಯಿಂದ ಏನು ಬರಬೇಕು? ಹಣ ಬರಬೇಕು. ಇವಾಗ ನಾನು ಇಲ್ಲಿ ಬಂದು ಟೀಚ್ ಮಾಡ್ತಾ ಇದ್ದೀನಿ, ನಾನು ಸಂಬಳ ತೊಗೊತೀನಿ. ನಾನೇ ಮನೇಲಿ ನನ್ನ ಮಕ್ಳಿಗೆ ಟೀಚ್ ಮಾಡಿದರೆ ಸಂಬಳ ಯಾರನ್ನ ಕೇಳಲಿ? ಸಂಬಳ ಕೊಡ್ತಾರಾ? ನೀನೆಂತ ಅಪ್ಪನೋ ಅಂತಾರೆ. ಹೌದಲ್ರಿ? ಮತ್ತು ಅದು ಎಕನಾಮಿಕ್ ಆ್ಯಕ್ಟಿವಿಟಿನಾ? ಅದು ಎಕನಾಮಿಕ್ ಆ್ಯಕ್ಟಿವಿಟಿ ಅಲ್ಲ. ಒಬ್ಬ ಶೆಫ್ ಇದ್ದಾನೆ, ಕುಕ್ ಇದ್ದಾನೆ, ಹೋಟೆಲ್ಗೆ ಹೋಗಿ ಅಡುಗೆ ಮಾಡಿ ಬರ್ತಾನೆ, ಸಂಬಳ ತೊಗೊತಾನೆ. ಮನೇಲಿ ಮಕ್ಕಳಿಗೆ ಅಡುಗೆ ಮಾಡೋಕ್ಕಿದ್ರೆ ಸಂಬಳ ತೊಗೊತಾನ? ಇಲ್ಲ. ಎಕನಾಮಿಕ್ ಆ್ಯಕ್ಟಿವಿಟಿ ಈಸ್ ದಟ್. ಆರ್ಥಿಕ ಚಟುವಟಿಕೆ ಅಂದರೆ ಗೊತ್ತಾ? ಅದರಿಂದ ಹಣ ಬರಬೇಕು. ಇಟ್ ಶುಡ್ ಜನರೇಟ್ ಸಮ್ ಮನಿ, ಸಮ್ ವ್ಯಾಲ್ಯೂ ಇನ್ ದ ಫಾರ್ಮ್ ಆಫ್ ಮಾನಿಟರಿ. ಹಣದ ರೂಪದಲ್ಲಿ ಏನಾಗಬೇಕು? ಅದು ಬೆಲೆಯನ್ನು ಆ್ಯಡ್ ಮಾಡಬೇಕು. ಹಂಗಿದ್ರೆ ಮಾತ್ರ ನಾವು ಅದನ್ನು ಏನಂತ ಕರಿತೀವಿ? ಎಕನಾಮಿಕ್ ಆ್ಯಕ್ಟಿವಿಟಿ, ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಹಾಗಾದರೆ ಒಟ್ಟಾರೆಯಾಗಿ ಆರ್ಥಿಕ ಚಟುವಟಿಕೆಗಳು ಎಷ್ಟಿದ್ದಾವೆ? 4 ಇದ್ದಾವೆ. ಒಟ್ಟಾರೆಯಾಗಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಷ್ಟಿದ್ದಾವೆ? 4 ಇದ್ದಾವೆ. ಹೌದ್ರಿ? ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್, ಇದಕ್ಕೆ ಯಾವ ಫಾರ್ಮಲ್ಲಿ ದುಡ್ಡು ಕೊಡ್ತೀವಿ? ಇಂಟ್ರೆಸ್ಟ್, ಬಡ್ಡಿಯ ರೂಪದಲ್ಲಿ. ಲ್ಯಾಂಡ್ಗೆ ಯಾವ ಫಾರ್ಮಲ್ಲಿ ಕೊಡ್ತೀವಿ? ರೆಂಟ್ ರೂಪದಲ್ಲಿ. ಲೇಬರ್ಗೆ ಯಾವ ಫಾರ್ಮಲ್ಲಿ ಕೊಡ್ತೀವಿ? ವೇಜಸ್ ರೂಪದಲ್ಲಿ. ಆರ್ಗನೈಸೇಷನ್, ಸಂಘಟನೆಗೆ ಯಾವ ರೂಪದಲ್ಲಿ ಕೊಡ್ತೀವಿ? ಬರಲಿ, ಪ್ರಾಫಿಟ್ ರೂಪದಲ್ಲಿ. ಕ್ಲಿಯರ್ ಆಯ್ತಾ? ಎಲ್ಲ ಬೇಸಿಕ್ ಥಿಂಗ್ಸ್. ಟು ಬಿ ಫ್ರಾಂಕ್, ನಾನು ಇದ್ದ ಹೇಳ್ತೀನಿ, ನೀವು ಕೋಚಿಂಗ್ ಬಂದಿದ್ದೀರಿ ಅಂದರೆ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ನಾವು ಅದನ್ನು ಹೇಳಲೇಬಾರ್ದು. ಹೌದ್ರಿ? ಅರ್ಥ ಆಗ್ತಿದೆಯಲ್ಲ? ಹಾಂ, ಇರಲಿ, ಆದರೆ ಹೇಳ್ತೀನಿ, ನೋ ಪ್ರಾಬ್ಲಮ್. ನೀವು ಚೆನ್ನಾಗಿರ್ಬೇಕು. ಹಾಂ, ಹೀಗೆ ನಾವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ನೋಡ್ತಾ ಬಂದ್ವಿ. ಅದೇ ರೀತಿಯಾಗಿ 4 ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು, ಆರ್ಥಿಕ ಚಟುವಟಿಕೆಗಳನ್ನು ನೋಡ್ತಾ ಬಂದ್ವಿ. ಇವಾಗ ನಾನು ಏನು ಹೇಳಬೇಕಾಗಿದೆ ಅಂದರೆ ಟೈಪ್ಸ್ ಆಫ್ ಎಕಾನಮಿ. ಟೈಪ್ಸ್ ಆಫ್ ಎಕಾನಮಿ, ಅರ್ಥವ್ಯವಸ್ಥೆಯ ವಿಧಗಳನ್ನು ಹೇಳಬೇಕಾಗಿದೆ. ಅರ್ಥವ್ಯವಸ್ಥೆಯ ವಿಧಗಳು ಅರ್ಥ ಮಾಡ್ಕೊಳ್ರಿ. ಅರ್ಥವ್ಯವಸ್ಥೆ ಅಂದ್ರೆ ಒಂದೇ, ಆರ್ಥಿಕತೆ ಅಂದ್ರೆ ಒಂದೇ, ಎಕಾನಮಿ ಅಂದ್ರೆ ಒಂದೇ. ಹೌದ್ರಿ? ದೇರ್ ಆರ್ ಡಿಫ್ರೆಂಟ್ ವರ್ಡ್ಸ್ ಫಾರ್ ಸಿಂಗಲ್ ಮೀನಿಂಗ್. ಹಾಗಾದರೆ ಎಕಾನಮಿ ಅಂದ್ರೆ ಏನಂತ ಹೇಳ್ತೀನಿ. ಎಕಾನಮಿಯಲ್ಲಿ ಎಷ್ಟು ಟೈಪ್ ಇದೆ? ನೀವೇನಾದರೂ ಕೇಳಿದ್ದೀರಾ? ಭಾರತ ಇಂಥ ಅರ್ಥವ್ಯವಸ್ಥೆನ ಅನುಸರಿಸ್ತಾ ಇದೆ, ಇಂಡಿಯಾ ಈಸ್ ಪ್ರಾಕ್ಟೀಸಿಂಗ್ ಸಚ್ ಟೈಪ್ ಆಫ್ ಎಕಾನಮಿ. ಯಾವತ್ತಾರು ಕೇಳಿದ್ದೀರಾ? ಹಾಂ ಸರ್, ಮೈಕ್ರೋ ಮತ್ತು ಮ್ಯಾಕ್ರೋ, ಸೂಕ್ಷ್ಮ ಮತ್ತು ಸಮಗ್ರ, ಅದು ಟೈಪ್ಸ್ ಆಫ್ ಎಕನಾಮಿ ಅಲ್ಲ, ಟೈಪ್ಸ್ ಆಫ್ ಎಕನಾಮಿಕ್ಸ್. ಅದು ಅರ್ಥಶಾಸ್ತ್ರ ಬೇರೆ, ಅರ್ಥವ್ಯವಸ್ಥೆ ಬೇರೆ. ಅರ್ಥಶಾಸ್ತ್ರ ಸಣ್ಣ ಸಬ್ಜೆಕ್ಟು, ಇಂಡಿಯನ್ ಎಕಾನಮಿ ದೊಡ್ಡ ಸಬ್ಜೆಕ್ಟು. ಹಾಂ, ಎಸ್. ಹಾಗಾದರೆ ನೀಟಾಗಿ ನೋಡ್ಕೊಳ್ರಿ. ಇವಾಗ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ನೋಡ್ರಿ. ಏನು ಮಾಡ್ತಾ ಇದ್ದೀವಿ? ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಹೌದ್ರಿ? ಪ್ರೊಡಕ್ಷನ್ ಮಾಡೋಕೆ ಏನನ್ನ ಬಳಸ್ಕೊಳ್ತಾ ಇದ್ದೀವಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಬೇಸ್ಡ್ ಆನ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾ ಅಂಗಗಳ ಒಡೆತನದ ಆಧಾರದ ಮೇಲೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಎಕಾನಮಿ. ನಾವು 3 ವಿಧದ ಅರ್ಥವ್ಯವಸ್ಥೆಯನ್ನು ಹೊಂದಿದ್ದೇವೆ. ದ ಒನ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಒಂದು ಯಾವುದಂದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ. ಕನ್ನಡದಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೆ, ಇಂಗ್ಲೀಷಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತೀವಿ.
ಏನಂತ ಕರಿತೀವಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸ್ಟ್ ಎಕಾನಮಿ. ಹೌದ್ರಿ? ಈ ಪದವನ್ನಾದ್ರೂ ಕೇಳಿದ್ದೀರಾ? ಈ ಪದವನ್ನ ಕೇಳಿದ್ದೀರಾ? ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಇಲ್ಲಿ ಸಿಂಪಲ್ ಆಗಿ ಹೇಳಿದೀನಿ ನೋಡ್ರಿ. ಇದನ್ನ ಯಾವ್ದ್ರ ಮೇಲೆ ಮಾಡ್ಕೊಂಡಿದ್ದೀವಿ? ಬೇಸ್ಡ್ ಆನ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಅಂಗಗಳ ಒಡೆತನದ ಆಧಾರದ ಮೇಲೆ. ಇವಾಗ ಒಂದು ದೇಶ ಇದೆ, ಏ ಕ್ಯಾ ಹೈ ಅಂದ್ರೆ ಏ ದೇಶ ಹೈ ಅನ್ಬೇಕು. ಇದು ಯಾವ ದೇಶ ಹೈ ಅಂದ್ರೆ ಇಂಡಿಯಾ ಹೈ ಅನ್ಬೇಕು. ಇದು ಯಾವ ದೇಶ ಅನ್ಕೊಳ್ರಿ? ಇಂಡಿಯಾ ಅನ್ಕೊಳ್ರಿ. ಹೌದ್ರಿ? ಇವಾಗ ಭಾರತದಲ್ಲಿ ಏನಿದಾವೆ? ಉತ್ಪಾದನಾ ಅಂಗಗಳಿದಾವೆ. ಭಾರತದಲ್ಲಿ, ಭಾರತ ಬೇಡ, XYZ ತಗೊಳ್ಳೋಣ ಸುಮ್ಮನೆ. XYZ ತಗೊಲ್ಲ, ಏನಾರ ತಗೊಳ್ರಿ ಸರ್, ನಮ್ಗೆ ಯಾಕೆ? XYZ ಅನ್ನೋದು ಒಂದು ದೇಶ ಇದೆ. ಆ ದೇಶದಲ್ಲಿ ಉತ್ಪಾದನಾ ಅಂಗಗಳು ಇದಾವೆ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರಬಹುದು, ಫ್ಯಾಕ್ಟರಿ ಆಗಿರ್ಬೋದು, ಇಂಡಸ್ಟ್ರಿ ಆಗಿರಬಹುದು, ಲೇಬರ್ಸ್ ಆಗಿರಬಹುದು. ಇವರೆಲ್ಲ ಏನು? ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್. ಹಾಗಾದರೆ ಒಂದು ದೇಶದಲ್ಲಿರುವ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಷನ್ನು, ಒಂದು ದೇಶದಲ್ಲಿರುವ ಎಲ್ಲ ಉತ್ಪಾದನಾ ಅಂಗಗಳು ಖಾಸಗಿಯವರ ಒಡೆತನದಲ್ಲಿದ್ದರೆ, ಖಾಸಗಿಯವರ ಒಡೆತನದಲ್ಲಿದ್ದರೆ, ಪ್ರೈವೇಟ್ ಮೆನ್ ಖಾಸಗಿಯವರ ಒಡೆತನದಲ್ಲಿದ್ದರೆ, ಅದನ್ನು ನಾವೇನಂತ ಕರಿತೀವಿ ಗೊತ್ತಾ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಆಕಳಿಸಿಕೊಳ್ಳುತ್ತಾ ಕರಿತೀವಿ. ಹೆಂಗೆ ಕರಿತೀವಿ ಸರ್? ಆಕಳಿಸಿಕೊಳ್ಳುತ್ತಾ ಕರಿತೀವಿ. ಹೌದಾ? ಹಾಂ. ಕ್ಲಾಸಲ್ಲಿ ಆಕಳಿಸೋದು, ತೂಕೂಡಿಸೋದು ಬಂದ್ ಮಾಡಬೇಕು. ಮತ್ತೆಂತೀರೇನೋ ಆಕಳಿಸೋದು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಆಕಳಿಸಿಯೇ ತೀರುತ್ತೇನಂತ. ಇಲ್ಲ ತಾನೆ? ಹಾಂ, ಎಸ್. ಇವಾಗ ಒಂದು ದೇಶ ಇದೆ ಅಂತ ತಿಳ್ಕೊಳ್ರಿ. ಆ ದೇಶದಲ್ಲಿರುವ ಎಲ್ಲ ಉತ್ಪಾದನಾ ಅಂಗಗಳು, ಅದೇ ಫ್ಯಾಕ್ಟರಿ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅವೆಲ್ಲೇನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅವೆಲ್ಲ ಯಾರ ಒಡೆತನದಲ್ಲಿರಬೇಕು? ಪ್ರೈವೇಟ್ ಮೆನ್, ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿರಬೇಕು. ಸೊ ಹಂಗಿದ್ರೆ ಅಂತ ಅರ್ಥವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕಾಗಿರೋದೇನು ಗೊತ್ತಾ? ಅಲ್ಲಿ ಸರ್ಕಾರದ ಒಡೆತನದಲ್ಲಿರೋದು ಯಾವುದೇ ರೀತಿಯ ಉತ್ಪಾದನಾ ಅಂಗಗಳಿರಲ್ಲ. ಒಂದೇ ಒಂದು ಸರ್ಕಾರಿ ಶಾಲೆ ಇರಲ್ಲ, ಒಂದೇ ಒಂದು ಸರ್ಕಾರಿ ಫ್ಯಾಕ್ಟರಿ ಇರಲ್ಲ, ಒಂದೇ ಒಂದು ಸರ್ಕಾರಿ ಮೈನಿಂಗ್ ಇರಲ್ಲ. ಎವ್ರಿಥಿಂಗ್ ವಿಲ್ ಬಿ ಇನ್ ದ ಕಂಟ್ರೋಲ್ ಆಫ್ ಪ್ರೈವೇಟ್ ಮೆನ್. ಯಾರ ಅಧೀನದಲ್ಲಿರ್ತವೆ? ಯಾರ ಕಂಟ್ರೋಲರ್ ಇರ್ತವೆ? ಪ್ರೈವೇಟ್ ಮೆನ್. ಹಂಗಿದ್ರೆ ನಾವು ಅದನ್ನು ಏನಂತ ಕರಿತೀವಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತೀವಿ. ಅಷ್ಟೇ, ಸೋ ಸಿಂಪಲ್. ಹಂಗಾಗಿನೇ ಹೇಳ್ತಾ ಇದ್ದೀನಿ, ಬೇಸ್ಡ್ ಆನ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿ ಹ್ಯಾವ್ 3 ಟೈಪ್ಸ್ ಆಫ್ ಎಕಾನಮಿ. ಉತ್ಪಾದನಾ ಅಂಗಗಳ ಒಡೆತನದ ಆಧಾರದ ಮೇಲೆ ನಮ್ಮ ಬಳಿ ಎಷ್ಟು ವಿಧದ ಅರ್ಥವ್ಯವಸ್ಥೆ ಇದೆ? 3 ವಿಧದ ಅರ್ಥವ್ಯವಸ್ಥೆ ಇದೆ. ಹಾಗಾದ್ರೆ ಅದರಲ್ಲಿ ಮೊದಲನೇದೇನು? ಕ್ಯಾಪಿಟಲಿಸ್ಟ್ ಎಕಾನಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಹೌದ್ರಿ? ಹಾಗಾದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಹಿಂಗಿರುತ್ತೆ. ಇದು ಒಳ್ಳೆಯದೋ ಕೆಟ್ಟದ್ದು? ಕೆಟ್ಟದ್ದು. ಯಾರಿಗೆ ಕೆಟ್ಟದ್ದು? ಕೂಲಿಕಾರರು ಇರ್ತಾರಲ್ಲ, ಲೇಬರ್ಸ್ ಇರ್ತಾರಲ್ಲ, ಇವ್ರಿಗಿದು ಕೆಟ್ಟದ್ದು. ಇವ್ರಿಗಿದು ಕೆಟ್ಟದ್ದು. ಯಾಕಂದ್ರೆ ಓನರ್ಗಳು ಏನು ಮಾಡ್ತಾರೆ ಗೊತ್ತಾ? ಅವರನ್ನು ದುಡಿಸ್ಕೊಳ್ತಾರೆ, ಸರಿಯಾಗಿ ಸಂಬಳ ಕೊಡಲ್ಲ, ಓವರ್ ಟೈಮ್ ಡ್ಯೂಟಿ ಮಾಡಿಸ್ತಾರೆ, OT ಮಾಡಿಸ್ತಾರೆ, ಅದರದ್ದು ಸಂಬಳ ಕೊಡಲ್ಲ. ಒಂಥರ KGF ಮೈನಿಂಗ್ ಒಳಗೆ ಜನರನ್ನ ಹಾಕಿರ್ತಾರಲ್ಲ, ಹಂಗಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ರಷ್ಯಾದಲ್ಲಿ ಕ್ಯಾಪಿಟಲಿಸ್ಟ್ ಎಕಾನಮಿನೇ ಇತ್ತು ಬಿಫೋರ್ 1919, 1919ಕ್ಕಿಂತ ಮುಂಚೆ. ಹಾಗಾದ್ರೆ ಇದರಿಂದ ಯಾರಿಗೆ ನಷ್ಟ ಆಗುತ್ತೆ? ಯಾರಿಗೆ ಸಮಸ್ಯೆ ಉಂಟಾಗುತ್ತೆ? ಕೂಲಿಕಾರರಿಗೆ. ಧನಿಕರಿಗೆ, ಓನರ್ಗಳಿಗೆ ಲಾಭ ಆಗ್ಬೋದು, ಉಳಿದವರು ಕಷ್ಟವನ್ನು ಅನುಭವಿಸ್ತಾರೆ. ಹಾಗಾಗಿ ಇಟ್ ಈಸ್ ನಾಟ್ ಗುಡ್ ಎಟ್ ಆಲ್. ಈವನ್ ಇಟ್ ಈಸ್ ನಾಟ್ ಗುಡ್ ಎಟ್ ಆಲ್, ಸಮ್ ಕಂಟ್ರೀಸ್ ಪ್ರಾಕ್ಟಿಸಿಂಗ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಇದು ಒಳ್ಳೇದಲ್ಲ ಅಂದ್ರೂ ಕೂಡ ಕೆಲವು ದೇಶಗಳು ಏನನ್ನ ಅನುಸರಿಸ್ತಾ ಇದ್ದಾವೆ? ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ಅನುಸರಿಸ್ತಾ ಇದ್ದಾವೆ. ಅವು ಯಾವಂತ ಮುಂದೆ ಹೇಳ್ತೀನಿ ನಾನು. ಕ್ಲಿಯರ್ ಆಗೈತಾ? ಎಸ್, ಕ್ಯಾಪಿಟಲಿಸ್ಟ್ ಎಕಾನಮಿ. ನೆಕ್ಸ್ಟ್ ನೋಡ್ರಿ, ಸೋಷಲಿಸ್ಟ್ ಎಕಾನಮಿ ಅಂತ. ನೆಕ್ಸ್ಟ್ ಬರೋದು ಯಾವುದು ಅಂದರೆ ಸೋಷಲಿಸ್ಟ್ ಎಕಾನಮಿ. ಹೌದ್ರಿ? ಇದನ್ನ ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತೀವಿ. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ನೋಡ್ರಿ, ನೀವೇ ಹೇಳ್ರಿ ನೋಡೋಣ. ಸಮಾಜಶಾಹಿ ಅರ್ಥವ್ಯವಸ್ಥೆ,
ಸೋಷಲಿಸ್ಟ್ ಎಕಾನಮಿ. ಹಿಂಗಂದ್ರೆ ಏನು? ಇದಕ್ಕೆ ವಿರೋಧವಾಗಿರೋದೇ ಸೋಷಲಿಸ್ಟು. ಒಂದು ದೇಶ ಇದೆ ಅಂತ ತಿಳ್ಕೊಳ್ರಿ, ಒಂದು ದೇಶ ಇದೆ ಅಂತ ತಿಳ್ಕೊಳ್ರಿ, ABC. ಒಂದು ದೇಶ ಇದೆ ABC. ಆ ದೇಶದಲ್ಲಿ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗ್ತವೆ. ಹಾಗಾದ್ರೆ ಏನನ್ನ ಬಳಸ್ಕೊಂಡು ಉತ್ಪಾದನೆ ಮಾಡ್ತಾರೆ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನ. ಹಾಗಾದ್ರೆ ಒಂದು ದೇಶದಲ್ಲಿರುವ ಎಲ್ಲಾ ಉತ್ಪಾದನಾ ಅಂಗಗಳು, ಒಂದು ದೇಶದಲ್ಲಿರುವ ಎಲ್ಲಾ ಉತ್ಪಾದನಾ ಅಂಗಗಳು ಸರ್ಕಾರದ ಒಡೆತನದಲ್ಲಿದ್ರೆ, ಯಾರ ಒಡೆತನದಲ್ಲಿದ್ರೆ? ಸರ್ಕಾರದ ಒಡೆತನದಲ್ಲಿದ್ರೆ ಅಂತಹ ಅರ್ಥವ್ಯವಸ್ಥೆಯನ್ನ ನಾವೇನಂತ ಕರಿಬೇಕು? ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತೀವಿ. ಅಲ್ಲಿರುವ ಎಲ್ಲಾ ಸ್ಕೂಲ್ಗಳು, ಎಲ್ಲಾ ಹಾಸ್ಪಿಟಲ್ಗಳು, ಎಲ್ಲಾ ಫ್ಯಾಕ್ಟ್ರೀಸು, ಎಲ್ಲಾ ಇಂಡಸ್ಟ್ರೀಸು, ಎಲ್ಲಾ ಮೈನಿಂಗು ಎಲ್ಲ ಯಾರ ಅಧೀನದಲ್ಲಿರುತ್ತೆ? ಸರ್ಕಾರದ ಅಧೀನದಲ್ಲಿರುತ್ತೆ, ಸರ್ಕಾರದ ಒಡೆತನದಲ್ಲಿರುತ್ತೆ. ಒಂದೇ ಒಂದು ಪ್ರೈವೇಟ್ ಸ್ಕೂಲ್ ಇರಲ್ಲ ಸರ್, ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇರಲ್ಲ ಸರ್. ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್ ಆಫ್ ಗವರ್ನಮೆಂಟ್. ಈವನ್ ಅಗ್ರಿಕಲ್ಚರ್, ಕೃಷಿ ಕೂಡ ಯಾರ ಅಧೀನದಲ್ಲಿರುತ್ತೆ ಗೊತ್ತಾ? ಸರ್ಕಾರದ ಅಧೀನದಲ್ಲೇ ಇರುತ್ತೆ. ಅಲ್ಲಿ ಕೃಷಿ ಮಾಡುವವರು ಕೂಡ ಸರ್ಕಾರಿ ನೌಕರರುಗಳೇ. ನಮ್ಮ ದೇಶದಲ್ಲಿ ಹಿಂಗಿದ್ದಿದ್ರೆ ಎಷ್ಟೋ ಯುವಕರಿಗೆ ಮದುವೆ ಆಗ್ತಿತ್ತು. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದ್ರೇನು? ಉತ್ಪಾದನಾಂಗಗಳು ಎಲ್ಲ ಯಾರ ಅಧೀನದಲ್ಲಿರಬೇಕು? ಸರ್ಕಾರದ ಅಧೀನದಲ್ಲಿರಬೇಕು. ಹಾಗಾದ್ರೆ ಅಲ್ಲಿ ಏನಿರಲ್ಲ? ಪ್ರೈವೇಟ್ ಎಂಬ ವಿಚಾರನೇ ಇರಲ್ಲ, ಕಾರ್ಪೊರೇಟ್ ಎಂಬ ವಿಚಾರನೇ ಇರಲ್ಲ. ಹಂಗಿದ್ರೆ ಅದನ್ನ ನಾವು ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹೌದ್ರಿ, ಸಮಾಜಶಾಹಿ ಅರ್ಥವ್ಯವಸ್ಥೆ ಒಳ್ಳೇದದು. ಯಾಕೆ ಗೊತ್ತಾ? ಅಲ್ಲಿ ಏನು ಇನ್ಕಮ್ ಇರುತ್ತಲ್ಲ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಆದಾಯ ಇರುತ್ತಲ್ಲ, ಸಮನಾಗಿ ಹಂಚಿಕೆ ಆಗಿರುತ್ತೆ. ನನಗೂ 100 ರೂಪಾಯಿ ಸ್ಯಾಲ್ರಿ ಇದ್ರೆ ನಿಮಗೂ 100 ರೂಪಾಯಿ ಸ್ಯಾಲ್ರಿ ಇರುತ್ತೆ, ಪ್ರತಿಯೊಬ್ಬರಿಗೂ 100 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಅದನ್ನೇ ನಾವು ಸಮಾಜಶಾಹಿ ಅಂತ ಕರಿತೀವಿ, ಸಮಾಜವಾದಿ ಅಂತ ಕರಿತೀವಿ. ಕ್ಲಿಯರ್ ಆಗೈತಾ? ಹಾಂ, ಎಸ್. ಇವಾಗ ಕ್ಯಾಪಿಟಲಿಸ್ಟ್ ಅಂದ್ರೆ ಪೂರ್ತಿ ಪ್ರೈವೇಟ್ ಮೆನ್ ಬಂದರು, ಸೋಷಲಿಸ್ಟ್ ಅಂದ್ರೆ ಪೂರ್ತಿ ಯಾರು ಬಂದರು? ಗವರ್ನಮೆಂಟ್ ಬಂತು. ನಮ್ಮಲ್ಲಿ ಹೆಂಗಿದೆ ಭಾರತದಲ್ಲಿ? ನಾನು ಮಿಕ್ಸ್ಡ್ ಎಕಾನಮಿ ಅನ್ಬೇಡ್ರಿ, ಹೆಂಗಿದೆ ಹೇಳ್ರಿ? ಪ್ರೈವೇಟ್ ಓನರ್ಶಿಪ್ಪು ಇದೆ, ಗವರ್ನಮೆಂಟ್ ಓನರ್ಶಿಪ್ಪು ಇದೆ. ಹೌದ್ರಿ? ಫಾರ್ ಎಕ್ಸಾಂಪಲ್ MSIL, MRP ಯಾರ ಅಧೀನದಲ್ಲಿದೆ? MSIL ರೀ. MRP ಗೊತ್ತಿಲ್ಲ? ಅಯ್ಯಪ್ಪ, ಯಾರ ಅಧೀನದಲ್ಲಿದೆ? ಸರ್ಕಾರದ ಅಧೀನದಲ್ಲಿದೆ. ಹೌದ್ರಿ? ಹಿಂಗೆ ಹೋಗುವಾಗ ಈ ಕಡೆ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಈ ಕಡೆ ಪ್ರೈವೇಟ್ ಸ್ಕೂಲ್ ಇರುತ್ತೆ. ಹೌದ್ರಿ? ಇದ್ರ ಅರ್ಥ ಏನು ಗೊತ್ತಾ? ಹಂಗಿದ್ರೆ ಅದನ್ನ ಮಿಕ್ಸ್ಡ್ ಎಕಾನಮಿ ಅಂತೀವಿ. ಏನಂತ ಕರಿತೀವಿ? ಮಿಕ್ಸ್ಡ್ ಎಕಾನಮಿ, ಮಿಶ್ರ ಅರ್ಥವ್ಯವಸ್ಥೆ. ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಏನು ಸರ್ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ? ಸೊ ನಮ್ಮ ದೇಶವನ್ನು ಎಕ್ಸಾಂಪಲ್ ಅನ್ನಾಗಿ ನೋಡ್ತೀನಿ. ಇದನ್ನ ಇಂಡಿಯಾ ಅನ್ಕೊಳ್ರಿ. ಮತ್ತು ಇಂಡಿಯಾ ಹಿಂಗಿಲ್ಲ ಅನ್ಕೊಳ್ರಿ. ಅನ್ಕೊಳ್ಳೋಕೆ ಏನಾರು ಆಗುತ್ತೇನೋ? ಇಲ್ಲ ತಾನೇ? ಹಾಂ, ಹಾಗಾದರೆ ನಮ್ಮ ಭಾರತದಲ್ಲಿ ಕೆಲವು ಉತ್ಪಾದನಾ ಅಂಗಗಳು ಯಾರ ಒಡೆತನದಲ್ಲಿದ್ದಾವೆ? ಪ್ರೈವೇಟ್ ಮೆನ್ ಒಡೆತನದಲ್ಲಿದ್ದಾವೆ. ಇನ್ನೂ ಕೆಲವು ಉತ್ಪಾದನಾ ಅಂಗಗಳು ಯಾರ ಒಡೆತನದಲ್ಲಿದ್ದಾವೆ? ಗವರ್ನಮೆಂಟ್ ಒಡೆತನದಲ್ಲಿದ್ದಾವೆ. ಯಾರ ಒಡೆತನದಲ್ಲಿದ್ದಾವೆ? ಗವರ್ನಮೆಂಟ್ ಒಡೆತನದಲ್ಲಿದ್ದಾವೆ. ಹಾಗಾದರೆ ಖಾಸಗಿ ವಲಯನೂ ಇದೆ, ಸಾರ್ವಜನಿಕ ವಲಯ. ಇವಾಗ ಗೌರ್ಮೆಂಟ್ ವಲಯ ಅಂಡರಲ್ಲಿ ಏನೆಲ್ಲ ಇರ್ತಾವಲ್ಲ, ಸರ್ಕಾರದ ಅಧೀನದಲ್ಲಿ ಏನೆಲ್ಲ ಇರ್ತಾವಲ್ಲ, ಅದನ್ನು ಪಬ್ಲಿಕ್ ಸೆಕ್ಟರ್ ಅಂತೀವಿ, ಸಾರ್ವಜನಿಕ ವಲಯ ಅಂತೀವಿ. ಅರ್ಥಶಾಸ್ತ್ರದಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕರು ಅಲ್ಲ, ಸರ್ಕಾರ ಅಂತ ಅರ್ಥ. ಇನ್ ಎಕಾನಮಿ ದ ಮೀನಿಂಗ್ ಆಫ್ ಪಬ್ಲಿಕ್ ಈಸ್ ಗವರ್ನಮೆಂಟ್. ಹೌದ್ರಿ? ಹಾಗಾದರೆ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಕೆಲವು ಉತ್ಪಾದನಾ ಅಂಗಗಳು ಸರ್ಕಾರದ ಒಡೆತನದಲ್ಲಿದ್ದಾವೆ, ಇನ್ನೂ ಕೆಲವು ಉತ್ಪಾದನಾ ಅಂಗಗಳು ಯಾರ ಒಡೆತನದಲ್ಲಿದ್ದಾವೆ? ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿದ್ದಾವೆ. ಹಾಗಾದರೆ ಇದೂ ಇದೆ, ಇದೂ ಇದೆ, ಎರಡು ಇದ್ರೆ ಅದನ್ನ ನಾವು ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸ್ಡ್ ಎಕಾನಮಿ ಅಂತೀವಿ. ಏನಂತ ಕರಿತೀವಿ ಸರ್? ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಹಾಗಾದರೆ ಬೇಸ್ಡ್ ಆನ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ಅಂಗಗಳ ಒಡೆತನದ ಆಧಾರದ ಮೇಲೆ. ಹೌ ಮೆನಿ ಟೈಪ್ಸ್ ಆಫ್ ಎಕಾನಮಿ ಆರ್ ದೇರ್? ಅರ್ಥವ್ಯವಸ್ಥೆ ಎಷ್ಟು ವಿಧಗಳಿದ್ದಾವೆ? 3 ವಿಧಗಳಿದ್ದಾವೆ. ಕಣ್ಣು ಮುಚ್ಕೊಳ್ರಿ, ಒಂದೊಂದು ಹೇಳ್ರಿ ನೋಡೋಣ. ಕಣ್ಣು ಮುಚ್ಕೊಂಡು ಹೇಳ್ಬೇಕು. ಕ್ಯಾಪಿಟಲಿಸ್ಟು, ಸೋಷಲಿಸ್ಟು, ಮಿಕ್ಸ್ಡ್ ಎಕಾನಮಿ. ಕ್ಲಿಯರ್ ಆಗೈತಿ?
ಅರ್ಥ ಗೊತ್ತಾಗೈತಿ? ಹಾ, ಎಸ್. ಹಾಗಾದ್ರೆ ಇದ್ರ ಮೇಲೆ 3 ರೀತಿ ಇದೆ. ಇಷ್ಟೇನಾ? ಮತ್ತೆ ಎಕ್ಸ್ಟ್ರಾ ಇರ್ಬೋದಾ? ಹೌದ್ರಿ. ಪ್ರಾಡಕ್ಷನ್ ಆಯ್ತು, ಉತ್ಪಾದನೆ ಆಯ್ತು, ಅದನ್ನ ನಾವೇನ್ ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಬೇಸ್ಡ್ ಆನ್ ಸೆಲ್ಲಿಂಗ್. ಬೇಸ್ಡ್ ಆನ್ ಸೆಲ್ಲಿಂಗ್, ಮಾರಾಟದ ಆಧಾರದ ಮೇಲೆ. ಮಾರಾಟದ ಆಧಾರದ ಮೇಲೆ ವಿ ಹ್ಯಾವ್ 2 ಟೈಪ್ಸ್ ಆಫ್ ಎಕಾನಮಿ. ಮಾರಾಟದ ಆಧಾರದ ಮೇಲೆ ಎಷ್ಟು ವಿಧದ ಅರ್ಥವ್ಯವಸ್ಥೆ ಇದೆ? 2 ವಿಧದ ಅರ್ಥವ್ಯವಸ್ಥೆ ಇದೆ. ಒಂದು ಯಾವುದಂದ್ರೆ ಕ್ಲೋಸ್ಡ್ ಎಕಾನಮಿ. 4ನೇದಂತ ಬರ್ಕೊಂತೀನಿ. ಒಂದು ಯಾವುದಂದ್ರೆ ಕ್ಲೋಸ್ಡ್ ಎಕಾನಮಿ. ಕ್ಲೋಸ್ಡ್ ಎಕಾನಮಿ, ಇಂಗ್ಲಿಷಲ್ಲಿ ಇದನ್ನ ಮುಚ್ಚಿದ ಅರ್ಥವ್ಯವಸ್ಥೆ ಅಂತೀವಿ. ಏನಂತ ಕರಿತೀವಿ ಸರ್? ಮುಚ್ಚಿದ ಅರ್ಥವ್ಯವಸ್ಥೆ. ಏನ್ ಸರ್ ಮುಚ್ಚಿದ ಅರ್ಥವ್ಯವಸ್ಥೆ ಅಂದ್ರೆ? ಒಂದು ದೇಶದಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳ ಉತ್ಪಾದನೆ ಆಗಿದೆ ಅಂತ ತಿಳ್ಕೊಳ್ರಿ. ಸರಕು ಮತ್ತು ಸೇವೆಗಳ ಉತ್ಪಾದನೆ ಆಗಿದೆ ಅಂತ ತಿಳ್ಕೊಳ್ರಿ. ಒಂದು ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಅದೇ ದೇಶದಲ್ಲಿ ಮಾತ್ರ ಮಾರಾಟ ಮಾಡಬೇಕು. ಅದೇ ದೇಶದಲ್ಲಿ ಮಾತ್ರ ಮಾರಾಟ ಮಾಡಬೇಕು. ಆ ಸರಕು ಮತ್ತು ಸೇವೆಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡೋಂಗಿಲ್ಲ. ಬೇರೆ ದೇಶದಲ್ಲಿರುವ ಸರಕು ಮತ್ತು ಸೇವೆಗಳನ್ನ ಆ ದೇಶಕ್ಕೆ ತಗೊಂಡು ಬರಂಗಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಮದು ಮತ್ತು ರಫ್ತು ಇರಲ್ಲ. ದೇರ್ ವುಡ್ ಬಿ ನೋ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ಆಮದು ಮತ್ತು ರಫ್ತು ಏನಿರಲ್ಲ, ಇರೋದೇ ಇಲ್ಲ, ಝೀರೋ, ನಲ್. ಹಾಗಾಗಿ ನೀವು ಹೇಳ್ತಾ ಇದ್ದೀನಿ ಬೇಸ್ಡ್ ಆನ್ ಸೆಲ್ಲಿಂಗ್. ಓಕೆ, ಉತ್ಪಾದನೆ ಮಾಡಿದ್ದೀವಿ, ಉತ್ಪಾದನಾ ಅಂಗಗಳಿದಾವೆ, ಅದರ ಆಧಾರದ ಮೇಲೆ 3 ಅರ್ಥವ್ಯವಸ್ಥೆ ಇದೆ. ಉತ್ಪಾದನೆ ಮಾಡಿದ್ದನ್ನು ಏನು ಮಾಡಬೇಕು? ಮಾರಾಟ ಮಾಡಬೇಕು. ಅದರ ಆಧಾರದ ಮೇಲೆ ಎಷ್ಟು ವಿಧದ ಅರ್ಥವ್ಯವಸ್ಥೆ ಇದೆ? 2 ವಿಧದ ಅರ್ಥವ್ಯವಸ್ಥೆ ಇದೆ. ಹಾಗಾದ್ರೆ ಅದರಲ್ಲಿ ಒಂದು ಯಾವುದಂದ್ರೆ ಮುಚ್ಚಿದ ಅರ್ಥವ್ಯವಸ್ಥೆ. ಅಂದ್ರೆ ಆ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಅದೇ ದೇಶದಲ್ಲಿ ಮಾರಾಟ ಮಾಡಬೇಕು. ಅಂತ ದೇಶದಲ್ಲಿ ಏನಿರಲ್ಲ? ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಇರಲ್ಲ. ಅದು ಹೆಂಗಿದ್ದಂಗೆ? ಮುಚ್ಚಿದಂಗೆ. ಹಾಗಾಗಿ ಅದನ್ನ ಕ್ಲೋಸ್ಡ್ ಎಕಾನಮಿ, ಮುಚ್ಚಿದ ಅರ್ಥವ್ಯವಸ್ಥೆ ಅಂತೀವಿ. ಹೌದ್ರಿ. ಈ ಮಾಡರ್ನ್ ಹಿಸ್ಟ್ರಿ ಒಳಗಡೆ ಸ್ವದೇಶಿ ಮತ್ತು ಬಹಿಷ್ಕಾರ ಅಂತ ಬರುತ್ತೆ. ಕೇಳಿದ್ದೀರಾ? ಸ್ವದೇಶಿ ಅಂಡ್ ಬಾಯ್ಕಾಟ್. ಸ್ವದೇಶಿ ವಸ್ತುಗಳನ್ನು ಬಳಸಿ ವಿದೇಶಿ ವಸ್ತುಗಳನ್ನು ಏನು ಮಾಡ್ರಿ? ಬಹಿಷ್ಕಾರ ಮಾಡ್ರಿ. ಅದರ ಅರ್ಥ ಏನು ಗೊತ್ತಾ? ಕ್ಲೋಸ್ಡ್ ಎಕಾನಮಿ ಇದ್ದಂಗೆ. ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸಿ ವಿದೇಶಿ ವಸ್ತುಗಳನ್ನು ತಗೊಳ್ಳೇಬೇಡ್ರಿ. ಅದರ ಅರ್ಥ ಏನು? ಕ್ಲೋಸ್ಡ್ ಎಕಾನಮಿ ಇದ್ದಂಗೆ. ಅಂದ್ರೆ ನಮ್ಮ ಫ್ರೀಡಮ್ ಫೈಟರ್, ಸ್ವತಂತ್ರ ಹೋರಾಟಗಾರರು ಇದ್ರಲ್ಲ, ದೇ ಸಜೆಸ್ಟೆಡ್ ಪೀಪಲ್ ಆಫ್ ಇಂಡಿಯಾ ಟು ಪ್ರಾಕ್ಟೀಸ್, ಟು ಫಾಲೋ ಕ್ಲೋಸ್ಡ್ ಎಕಾನಮಿ. ಮುಚ್ಚಿದ ಅರ್ಥವ್ಯವಸ್ಥೆ ಏನು ಮಾಡ್ರಿ? ಅನುಸರಿಸ್ರಿ ಅಂತ ಹೇಳಿದ್ರು ಸ್ವತಂತ್ರ ಹೋರಾಟಗಾರರು. ಸ್ವತಂತ್ರ ಬಂದ ನಂತರ ಕೂಡ ನಾವು ಅದನ್ನೇ ಮೇಂಟೈನ್ ಮಾಡ್ತಿದ್ವಿ. ಹಾಗಾಗಿನೇ 1991 ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮತ್ತೇನು ಮಾಡ್ತಾರೆ? ಲಿಬರಲೈಸೇಷನ್ ಅನ್ನ ಮಾಡ್ತಾರೆ. ಗ್ಲೋಬಲೈಸೇಷನ್ ಅಂದ್ರೆ ಏನು ಗೊತ್ತಾ? ಜಾಗತೀಕರಣ. ಯಾವ ದೇಶದಿಂದ ಏನಾದರೂ ತಗೊಂಡು ಬರ್ರಿ, ಯಾವ ದೇಶಕ್ಕೆ ಏನಾದರೂ ಕೊಡ್ರಿ, ಎಷ್ಟಾದರೂ ಕೊಡ್ರಿ, ಸಂಬಂಧ ಇಲ್ಲ. ದೇರ್ ವುಡ್ ಬಿ ನೋ ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ದಟ್ ಈಸ್ ಗ್ಲೋಬಲೈಸೇಷನ್. ಆಮದು ಮತ್ತು ರಫ್ತಿನ ಮೇಲೆ ಏನಿರಲ್ಲ? ರಿಸ್ಟ್ರಿಕ್ಷನ್ಸ್ ಇರೋದೇ ಇಲ್ಲ. ಅದನ್ನೇ ನಾವು ಜಾಗತೀಕರಣ. ಜಾಗತಿಕ ಅಂದ್ರೆ ಏನು? ವರ್ಲ್ಡ್ ಅಂದ್ರೆ ಏನು? ಬೇರೆ ಬೇರೆ ದೇಶಗಳು. ಅಂದ್ರೆ ಯಾವ ದೇಶಕ್ಕೆ ಎಷ್ಟಾದರೂ ಕಳಿಸ್ರಿ, ಯಾವ ದೇಶದಿಂದ ಎಷ್ಟಾದರೂ ತಗೊಂಡು ಬರ್ರಿ, ನಾವೇನು ಕೇಳಲ್ಲ. ವಿ ನೆವರ್ ಆಸ್ಕ್, ವಿ ನೆವರ್ ಕ್ವಶನ್. ಅದನ್ನೇ ಜಾಗತೀಕರಣ ಅಂತೀವಿ. ಜಾಗತೀಕರಣವನ್ನು ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಹೇಳಿರ್ತಾರೆ ಕ್ಲೋಸ್ಡ್ ಎಕಾನಮಿಯನ್ನು ಅನುಸರಿಸಿ ಅಂತ. ಒಟ್ಟಾರೆಯಾಗಿ ಕ್ಲೋಸ್ಡ್ ಎಕಾನಮಿ ಅಂದ್ರೇನು? ಆಮದು ಮತ್ತು ರಫ್ತು ಇರಲ್ಲ. ಇದಕ್ಕೆ ವಿರೋಧವಾಗಿರೋದೇ ಓಪನ್ ಎಕಾನಮಿ. ಓಪನ್ ಎಕಾನಮಿ, ತೆರೆದ ಅಥವಾ ಮುಕ್ತ ಅರ್ಥವ್ಯವಸ್ಥೆ ಅಂತೀವಿ. ತೆರೆದ ಅಥವಾ ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಎಸ್, ಇದರ ಅರ್ಥ ನೀವೇ ಹೇಳ್ರಿ. ಒಂದು ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನ ಆ ದೇಶದಲ್ಲಿ ಬೇಕಾದ್ರೆ ಮಾರ್ಕೊಳ್ರಿ, ಬೇರೆ ಎಲ್ಲಾದ್ರೂ ಮಾರ್ಕೊಳ್ರಿ. ಯು ಕ್ಯಾನ್ ಸೆಲ್ ಇಟ್ ವೇರ್ ಎವರ್ ಯು ವಾಂಟ್, ಆಲ್ ಓವರ್ ದ ವರ್ಲ್ಡ್. ನಿಮ್ಗೆ ಎಲ್ಲಿ ಮಾರ್ಕೋಬೇಕನ್ಸತ್ ಮಾರ್ಕೋರಿ. ಇಟ್ ಈಸ್ ಅಪ್ ಟು ಯು, ಬಿಕಾಸ್ ವಿ ಆರ್ ಪ್ರಾಕ್ಟಿಸಿಂಗ್ ಓಪನ್ ಎಕಾನಮಿ. ನಾವೇನನ್ನ ಅನುಸರಿಸ್ತಾ ಇದೀವಿ? ತೆರೆದ ಅರ್ಥವ್ಯವಸ್ಥೆನ ಅನುಸರಿಸ್ತೀವಿ. ಹಾಗಾಗಿ ಯಾವ ದೇಶಕ್ಕೆ ಎಷ್ಟಾದ್ರೂ ಎಕ್ಸ್ಪೋರ್ಟ್ ಮಾಡಿ, ಯಾವ ದೇಶದಿಂದ ಎಷ್ಟಾದ್ರೂ ಇಂಪೋರ್ಟ್ ಮಾಡ್ಕೋರಿ.
ಹೌದ್ರಿ, ಇದನ್ನೇ ನಾವೇನಂತ ಕರಿತೀವಿ, ತೆರೆದ ಅಥವಾ ಮುಕ್ತ ಅರ್ಥವ್ಯವಸ್ಥೆ. ಅಂದ್ರೆ ಒಂದು ದೇಶದಲ್ಲಿ ಉತ್ಪಾದನೆ ಆದ ಸರಕು ಮತ್ತು ಸೇವೆಗಳನ್ನ ಆ ದೇಶದಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಕೋಬಹುದು, ಬೇರೆ ದೇಶದಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಕೋಬಹುದು, ಹಿಂಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಓಪನ್ ಎಕಾನಮಿ ಅಂತ ಕರಿತೀವಿ. ಕ್ಲಿಯರ್ ಆಗೈತಾ? ಹ್ಞೂ ಅಂತ ಮಾತೇ ಬರಲ್ಲ. ಹ್ಞೂ ಅನ್ರಿ. ಆಗಿಲ್ಲ? ನೀವು ಲಾಸ್ಟ್ ಆಗಿದನಾ? ಹಾಂ, ಕ್ಲಿಯರ್ ಆಗೈತಾ? ಕ್ಲಿಯರ್ ಆಗಿಲ್ಲ ಅಂದರೆ ನಾಳೆ ಬರ್ತಾ ಇವರು ಸೂರ್ಯವಂಶ ಗಸಗಸೆ ಪಾಯಸ ತೊಗೊಂಡು ಬಂದ್ಬಿಡ್ರಿ, ನಾನೇ ಕುಡಿತೀನಿ. ಗೊತ್ತಾ ಸೂರ್ಯವಂಶ ಗಸಗಸೆ ಪಾಯಸ? ಗೊತ್ತಿಲ್ಲ. ಸೊ ಹಿಂಗೆ ಟೋಟಲಿ ಎಕಾನಮಿ ಅಂತ ಬಂದಾಗ 5 ಟೈಪ್ಸ್ ಇದೆ. ಅರ್ಥವ್ಯವಸ್ಥೆ ಅಂತ ಬಂದಾಗ 5 ವಿಧ ಇದೆ. ಕ್ಯಾಪಿಟಲಿಸ್ಟು, ಸೋಷಿಯಲಿಸ್ಟು, ಮಿಕ್ಸ್ಡು, ಓಪನ್ನು, ಕ್ಲೋಸ್ಡ್. ಹಾಗಾದ್ರೆ ಭಾರತ ಏನನ್ನು ಅನುಸರಿಸ್ತಾ ಇದೆ? ಬರೀ ಓಪನ್ ಮಾತ್ರನಾ? ಮಿಕ್ಸ್ಡು, ಕ್ಲೋಸ್ಡ್ ಅನ್ನು. ಓಪನ್ ಕ್ಲೋಸ್ ಅದು ಹೆಂಗಿರುತ್ತೆ ರೀ? ಇಸ್ ಇಟ್ ಪಾಸಿಬಲ್? ಬೋತ್ ಎಕ್ಸಿಸ್ಟೆನ್ಸ್ ಇರೋದೇ ಇಲ್ಲ ಅಲ್ಲಿ. ಹೌದ್ರಿ, ಇಂಡಿಯಾ ಈಸ್ ಪ್ರಾಕ್ಟಿಸಿಂಗ್ ಮಿಕ್ಸ್ಡ್ ಆಸ್ ವೆಲ್ ಆಸ್ ಓಪನ್ ಎಕಾನಮಿ. ಭಾರತವು ಮಿಶ್ರ ಮತ್ತು ತೆರೆದ ಅರ್ಥವ್ಯವಸ್ಥೆಯನ್ನು ಅನುಸರಿಸ್ತಾ ಇದೆ. ಯಾಕೆ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇದೆನಾ? ಇದೆ, ಓಪನ್ ಎಕಾನಮಿ. ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್ಸ್ ಇದೆನಾ? ಇದೆ, ಮಿಕ್ಸ್ಡ್ ಎಕಾನಮಿ. ದಟ್ಸ್ ಇಟ್. ಸೊ ಹಿಂಗೆ ಇದು ಟೈಪ್ಸ್ ಆಫ್ ಎಕಾನಮಿ. ಇದನ್ನು ಮುಂದೆ ಮತ್ತೆ ಹೇಳ್ತೀನಿ, ನಾನು ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಹೌದ್ರಿ, ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಚಾಪ್ಟರ್ಗೆ ಮೂವ್ ಆಗ್ತೀನಿ. ಇವಾಗ ಏನು ಮಾಡ್ತೀನಿ ಸರ್? ಫಸ್ಟ್ ಚಾಪ್ಟರ್ಗೆ ಮೂವ್ ಆಗ್ತೀನಿ. ನಮ್ಮ ಫಸ್ಟ್ ಚಾಪ್ಟರ್ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವಾಗ ನನ್ನ ಜೊತೆ ಬರ್ಕೊಂತ ಬನ್ನಿ. ನನ್ನ ಫಸ್ಟ್ ಚಾಪ್ಟರ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವಾಗ ಆಕ್ಟಿವೇಟ್ ಆದ್ವಿ ನೋಡ್ರಿ ಸರ. ರೋಬೋಟ್ ಮೋಡು ಇವಾಗ ಆಕ್ಟಿವೇಟ್ ಆಯ್ತು. ಎಷ್ಟೊತ್ತು ಇನ್ ಆಕ್ಟಿವ್ ಇತ್ತು ಮೋಡು? ಹೌದ್ರಿ, ಎಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದೇ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದೇ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಒಂದೇ. ಭಾರತದ ಕೇಂದ್ರೀಯ ಬ್ಯಾಂಕು ಅಂತೀವಿ. ಸೊ ಕನ್ನಡದಲ್ಲಿ ಭಾರತೀಯ ಕೇಂದ್ರೀಯ ಬ್ಯಾಂಕು, ಭಾರತೀಯ ಕೇಂದ್ರೀಯ ಬ್ಯಾಂಕು ಅಂತೀವಿ. ಕನ್ನಡದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಎಸ್, ಲೆಟ್ ಅಸ್ ಲುಕ್ ಇಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನೋಡ್ತಾ ಬರೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಸ್ಥಾಪನೆ ಆಯಿತು? ವಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್ ಟು ಹ್ಯಾವ್ ಎಸ್ಟಾಬ್ಲಿಷ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? RBI ಸ್ಥಾಪನೆ ಮಾಡೋಕೆ ಹಿನ್ನೆಲೆ ಏನಾಗಿತ್ತು? ಹೌದ್ರಿ, ನಾನು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ವಾಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಎ ಬ್ಯಾಂಕ್? ಒಂದು ಬ್ಯಾಂಕಿನ ಬೇಸಿಕ್ ಕೆಲಸ ಏನು? ಟ್ರಾನ್ಸಾಕ್ಷನ್. ಏನು? ಟ್ರಾನ್ಸಾಕ್ಷನ್. ಹಂಗೆ ಹೇಳ್ಬಾರ್ದು. ಐ ಹ್ಯಾವ್ ಎಕ್ಸೆಸ್ ಮನಿ, ನನ್ನ ಬಳಿ ಹೆಚ್ಚುವರಿ ಹಣ ಇದೆ. ಹೌದ್ರಿ, ಐ ನೀಡ್ ಟು ಡೆಪಾಸಿಟ್ ಮೈ ಎಕ್ಸೆಸ್ ಮನಿ. ನನ್ನ ಹಣವನ್ನು ಸ್ವಲ್ಪ ಎಲ್ಲೋ ಇಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಇಡಬೇಕು? ಗುಂಡಿ ತೆಗೆದು ಅಗದಿಡೋಕ್ಕಾಗತ್ತಾ? ಇಲ್ಲ. ಐ ಶುಡ್ ಗೋ ಟು ಬ್ಯಾಂಕ್ ಆ್ಯಂಡ್ ಐ ನೀಡ್ ಟು ಡೆಪಾಸಿಟ್ ಇಟ್. ಬ್ಯಾಂಕಿಗೆ ಹೋಗಬೇಕು, ಡೆಪಾಸಿಟ್ ಮಾಡಬೇಕು. ಹೌದ್ರಿ, ನನ್ನ ಬಳಿ ಹೆಚ್ಚುವರಿ ಹಣ ಇದ್ದರೆ ನಾನು ಹೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀನಿ. ಸಮ್ಮೋನ್ ನೀಡ್ಸ್ ಮನಿ, ಯಾರಿಗೋ ಒಬ್ಬರಿಗೆ ಹಣ ಬೇಕಾಗಿದೆ, ಅವ್ರು ಏನು ಮಾಡ್ತಾರೆ? ಬ್ಯಾಂಕಿಗೆ ಹೋಗ್ತಾರೆ, ಹಣವನ್ನು ತೆಗೆದುಕೊಂಡು ಬರ್ತಾರೆ. ಬ್ಯಾಂಕ್ ಈಸ್ ಎ ಪ್ಲೇಸ್ ವೇರ್ ಎಕ್ಸ್ಚೇಂಜ್ ಆಫ್ ಮನಿ ಟೇಕ್ಸ್ ಪ್ಲೇಸ್. ಬ್ಯಾಂಕ್ ಅನ್ನೋದು ಒಂದು ಸ್ಥಳ, ಅಲ್ಲಿ ಯಾವುದರ ಅದಲು ಬದಲಾಗುತ್ತೆ? ಹಣದ ಅದಲು ಬದಲಾಗುತ್ತೆ. ಹೆಚ್ಚಿಗಿದ್ದವರು ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತಾರೆ, ಬೇಕಾದವರು ಅಲ್ಲಿಂದ ತೊಗೊಂಡು ಹೋಗ್ತಾರೆ. ಹೌದಾ? ಅಂದರೆ ಯಾರಿಗೆಲ್ಲ ಹಣ ಬೇಕಾಗಿರುತ್ತಲ್ಲ ಅವರಿಗೆ ಕೊಡೋ ಜವಾಬ್ದಾರಿ ಯಾರಂದ್ರೆ ಬ್ಯಾಂಕಿಂದು. ಆದರೆ ಬಿಫೋರ್ 1935, 1935ಕ್ಕಿಂತ ಮುಂಚೆ ಬ್ಯಾಂಕುಗಳು ಹಂಗೆ ಮಾಡ್ತಾ ಇದ್ದಿಲ್ಲ. ಬ್ಯಾಂಕುಗಳು ಏನು ಮಾಡ್ತಿದ್ವು ಗೊತ್ತಾ ಸರ್? ಶ್ರೀಮಂತರಿಗೆ ಮಾತ್ರ ಸಾಲವನ್ನು ಕೊಡ್ತಿದ್ವು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗೆ ಮಾತ್ರ ಸಾಲವನ್ನು ಕೊಡ್ತಿದ್ವು. ಮತ್ತು ಬಡವರು ಅವರು ಉದ್ಧಾರ ಆಗಬೇಕಲ್ಲ. ಆದರೆ ಬ್ಯಾಂಕುಗಳು ಏನು ಮಾಡ್ತಾ ಇದ್ದಿಲ್ಲ,
ಅವರಿಗೆ ಸಾಲನೇ ಕೊಡ್ತಾ ಇದ್ದಿಲ್ಲ, ಅಂದರೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಿಲ್ಲ. ಸರಿಯಾಗಿ ಏನನ್ನ ನಿರ್ವಹಿಸ್ತಾ ಇದ್ದಿಲ್ಲ? ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಿಲ್ಲ. ಹಾಗಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಂದ್ರೆ ಒಂದು ಆಯೋಗವನ್ನು ರಚನೆ ಮಾಡುತ್ತೆ, ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ, ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ಆ ಸಮಿತಿ ಯಾವುದಂದ್ರೆ ರಾಯಲ್ ಕಮಿಷನ್. ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ? ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ. ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್. ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂದ್ರೆ ಭಾರತೀಯ ನಾಣ್ಯ ಮತ್ತು ಹಣಕಾಸಿನ ಮೇಲೆ ಆಯೋಗ. ಭಾರತದ ನಾಣ್ಯ ಮತ್ತು ಹಣಕಾಸಿನ ಮೇಲಿನ ಆಯೋಗ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್. ಭಾರತೀಯ ನಾಣ್ಯ ಮತ್ತು ಹಣಕಾಸಿನ ಮೇಲಿನ ಸಮಿತಿ, ರಾಯಲ್ ಸಮಿತಿ. ಯಾಕೆ ರಾಯಲ್ ಕಮಿಷನ್ ಅಂದರೆ ಬ್ರಿಟಿಷರು ನೇಮಕ ಮಾಡಿದರು. ಬ್ರಿಟನ್ ಕ್ರೌನ್ ರಾಣಿ ಅವ್ರು ನೇಮಕ ಮಾಡಿದರು. ಅವರಿಂದ ಏನಾದರೂ ಬಂದರೆ ರಾಯಲ್, ರಾಜರಿಗೆ ಸಮ ಅಂತ ಅರ್ಥ. ಎಸ್, ರಾಯಲ್ ಕಮಿಷನ್ ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ರು? 1926, 1926ರಲ್ಲಿ. ಇವಾಗ ಯಾವುದಾದ್ರೂ ಒಂದು ಕಮಿಷನ್ ಅಥವಾ ಕಮಿಟಿ ಇದೆ ಅಂದರೆ, ಸಮಿತಿ ಇದೆ ಅಂದರೆ, ದೇರ್ ಶುಡ್ ಬಿ ಎ ಚೇರ್ಪರ್ಸನ್. ಅದಕ್ಕೆ ಯಾರು ಇರಬೇಕು? ಅಧ್ಯಕ್ಷ ಇರಬೇಕು. ಯಾರಿರಬೇಕು? ಅಧ್ಯಕ್ಷ ಇರಬೇಕು. ಹಾಗಾದ್ರೆ ಇದು ಕೂಡ ಒಂದು ಕಮಿಷನ್ ಅಲ್ಲ? ಹಾಗಾದ್ರೆ ಹೂ ವಾಸ್ ದ ಚೇರ್ಪರ್ಸನ್ ಆಫ್ ದಿಸ್ ಕಮಿಷನ್? ಈ ಒಂದು ಕಮಿಷನ್ಗೆ ಯಾರು ಅಧ್ಯಕ್ಷರಾಗಿದ್ರು? ದ ಚೇರ್ಪರ್ಸನ್ ವಾಸ್ ಯಂಗ್ ಹಿಲ್ಟನ್. ಎಸ್, ದ ಚೇರ್ಪರ್ಸನ್ ಆಫ್ ದಟ್ ಕಮಿಷನ್ ವಾಸ್ ಯಂಗ್ ಹಿಲ್ಟನ್. ಇದರ ಅಧ್ಯಕ್ಷ ಯಾರಾಗಿದ್ರು? ಯಂಗ್ ಹಿಲ್ಟನ್ ಆಗಿದ್ದ. ಹೌದ್ರಿ. ಹಾಗಾಗಿ ಯಂಗ್ ಹಿಲ್ಟನ್ ಸಮಿತಿ ಅಂದ್ರು ಒಂದೇ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂದ್ರು ಒಂದೇ. ಈ ಒಂದು ಸಮಿತಿ ಹೆಸರನ್ನು ಕೇಳಿದಿರಾ? ಯಂಗ್ ಹಿಲ್ಟನ್. ಯಂಗ್ ಹಿಲ್ಟನ್ ಕೇಳಿದ್ದೀರಾ? ಎಸ್, ಯಂಗ್ ಹಿಲ್ಟನ್ ಸಮಿತಿ ಅಂದ್ರೆ ಒಂದೇ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್ ಅಂದ್ರೆ ಒಂದೇ. ಹಾಗಾದ್ರೆ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ನೇಮಕ ಮಾಡಿದ್ರು. ಇವ್ರು ಏನು ಮಾಡಬೇಕು? ಭಾರತಕ್ಕೆ ಬಂದು ದ ನೀಡ್ ಟು ಎಕ್ಸಾಮೈನ್ ವೆದರ್ ಬ್ಯಾಂಕ್ಸ್ ಆರ್ ಫಂಕ್ಷನಿಂಗ್ ಪ್ರಾಪರ್ಲಿ ಆರ್ ನಾಟ್. ಭಾರತಕ್ಕೆ ಬಂದು ಅವ್ರು ಏನು ಮಾಡಬೇಕು? ಪರೀಕ್ಷೆ ಮಾಡಬೇಕು, ಸಮೀಕ್ಷೆ ಮಾಡಬೇಕು, ಬ್ಯಾಂಕುಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದಾವೋ ಇಲ್ವೋ. ಆಬ್ವಿಯಸ್ಲಿ ದೇ ಕೇಮ್ ಟು ಇಂಡಿಯಾ. ಅವ್ರು ಭಾರತಕ್ಕೆ ಬಂದರು. ಯಾರು? ರಾಯಲ್ ಕಮಿಷನ್ ಅವರು ಕ್ವಶನ್ ಮಾಡಿದರು ಭಾರತೀಯರಿಗೆ ಬಂದು, ಬ್ಯಾಂಕುಗಳು ನಿಮಗೆ ಸಾಲ ಕೊಡತ್ತವ, ಕೊಡ್ತಾ ಇದ್ದಾವ ಸಾಲನ ಕೇಳಿದರು. ಹೌದ್ರಿ. ಮೋಸ್ಟ್ ಆಫ್ ದ ಇಂಡಿಯನ್ಸ್ ಒಪಿನಿಯನ್ಡ್ ದಟ್ ಬ್ಯಾಂಕ್ಸ್ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಭಾಗಶಃ ಭಾರತೀಯರು ಏನು ಮಾಡಿದರು? ಬ್ಯಾಂಕುಗಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದರು. ಹೌದಾ? ಇದಾನೆ ಸಮೀಕ್ಷೆ ಅನ್ನೋದು. ಸಮೀಕ್ಷೆ ಮಾಡಿ ಈ ಒಂದು ಸಮಿತಿ ಏನು ಮಾಡುತ್ತೆ ಅಂದರೆ ತನ್ನ ವರದಿಯನ್ನ ಕೊಡ್ತು. ಇಟ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ಏನು ಮಾಡಿದ್ರು? ತಮ್ಮ ವರದಿಯನ್ನ, ರಿಪೋರ್ಟನ್ನು ಕೊಟ್ಟರು. ರಿಪೋರ್ಟಲ್ಲಿ ಏನಿತ್ತು? ಸಿಂಪಲ್, ಭಾರತದಲ್ಲಿರುವ ಬ್ಯಾಂಕ್ಗಳನ್ನು ನಿಯಂತ್ರಿಸಲು ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡ್ರಿ. ಭಾರತದಲ್ಲಿರುವ ಬ್ಯಾಂಕುಗಳನ್ನು ನಿಯಂತ್ರಿಸೋಕೆ ಏನನ್ನ ಸ್ಥಾಪನೆ ಮಾಡ್ರಿ? ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡ್ರಿ. ಹಿಂಗೆ ಯಾರು ಹೇಳಿದ್ರು? ಯಂಗ್ ಹಿಲ್ಟನ್ ಹೇಳಿದ. ಹೂ ರೆಕಮೆಂಡೆಡ್ ಆರ್ ಹೂ ಸೆಡ್? ಯಂಗ್ ಹಿಲ್ಟನ್ ಆರ್ ರಾಯಲ್ ಕಮಿಷನ್. ಹೌದ್ರಿ. ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡ್ರಿ ಅಂತ ಹೇಳಿತು. ಹಾಗಾದರೆ ಇಂಡಿಯಾ ಹೆಡೆಡ್ ಟುವರ್ಡ್ಸ್ ಎಸ್ಟಾಬ್ಲಿಷಿಂಗ್ ಎ ಸೆಂಟ್ರಲ್ ಬ್ಯಾಂಕ್. ಭಾರತ ಏನು ಮಾಡಿತು? ಒಂದು ಕೇಂದ್ರೀಯ ಬ್ಯಾಂಕನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾಯಿತು. ಆ ಕೇಂದ್ರೀಯ ಬ್ಯಾಂಕಿನ ಹೆಸರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ಕೇಂದ್ರೀಯ ಬ್ಯಾಂಕ್ನ ಹೆಸರೇನು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ಕಾಯ್ದೆಯನ್ನು ಮಾಡ್ಕೊಳ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934. RBI ಕಾಯ್ದೆ 1934. RBI ಕಾಯ್ದೆ 1934. ಈ ಕಾಯ್ದೆಯನ್ನು ಮಾಡ್ಕೊಳ್ತಾರೆ. ಇವಾಗ ಭಾರತದಲ್ಲಿ ಯಾವುದೇ ಬ್ಯಾಂಕ್ ಆಗಿರಬಹುದು, RBI ಆಗಿರ್ಬೋದು, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅಂದರೆ ಇದ್ರ ಪ್ರಕಾರನೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಹೌದ್ರಿ. ನಿಮ್ಗೆ ಗೊತ್ತಿರುತ್ತೆ, ದರ್ ಆರ್ ಸೋ ಮೆನಿ ಆ್ಯಕ್ಟ್ಸ್
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್ 1972, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್, ಈ ಥರ ಇದಾವೋ ಇಲ್ವೋ. ಹಾಗೆ ಭಾರತದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಒಂದು ಕಾಯ್ದೆ RBI ಆ್ಯಕ್ಟ್ 1934. ಹೌದ್ರಿ. ಲಾಸ್ಟ್ ಟೈಮು ಸೆಂಟ್ರಲ್ ಗೌರ್ಮೆಂಟಲ್ಲೋ ಎಲ್ಲೋ ನನಗೆ ಗೊತ್ತಿಲ್ಲ, ಒಂದು ಕ್ವಶನ್ ಕೇಳಿದ್ದಾನೆ, ಈ ಒಂದು ಕಾಯ್ದೆಯಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ ಅಂತ ಕೇಳಿದ್ದಾನೆ. ಈ ಕಾಯ್ದೆಯಲ್ಲಿ ಎಷ್ಟು ಸೆಕ್ಷನ್ಸ್ ಇದಾವೆ ಅಂತ ಕೇಳಿದ್ದಾನೆ. ಎಷ್ಟು ಸೆಕ್ಷನ್ಸ್ ಇರ್ಬೋದು? ದಿಸ್ ಆಕ್ಟ್ ಕಂಟೇನ್ಸ್ 61 ಸೆಕ್ಷನ್ಸ್. ಈ ಕಾಯ್ದೆಯಲ್ಲಿ 61 ಸೆಕ್ಷನ್ಗಳಿದಾವೆ. ಎಷ್ಟು ಸೆಕ್ಷನ್ಗಳಿದಾವೆ? 61 ಸೆಕ್ಷನ್ಗಳಿದಾವೆ. 5 ಚಾಪ್ಟರ್ಗಳಿದಾವೆ, 5 ಅಧ್ಯಾಯಗಳು. ಎಷ್ಟು ಚಾಪ್ಟರ್ಗಳಿದಾವೆ? 5 ಚಾಪ್ಟರ್ಗಳಿದಾವೆ, 5 ಅಧ್ಯಾಯಗಳು. ಇದರಲ್ಲಿ 4 ಅನುಸೂಚಿಗಳು, ಶೆಡ್ಯೂಲ್ಸ್ ಅಥವಾ ಸ್ಕೆಡ್ಯೂಲ್ಸ್ ಅಂತೀವಿ. 4 ಅನುಸೂಚಿಗಳಿದಾವೆ. ಎಸ್, RBI ಆಕ್ಟ್ 1934 comprises of 61 sections, 5 chapters, 4 schedules. 61 ಸೆಕ್ಷನ್ಗಳು, 5 ಅಧ್ಯಾಯಗಳು, 4 ಅನುಸೂಚಿಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಸರ್, ಈ ಕಾಯ್ದೆಯನ್ನ ಮಾಡಿದ ನಂತರ ಏನನ್ನ ಸ್ಥಾಪನೆ ಮಾಡ್ಕೊಂಡ್ವಿ ಅಂದ್ರೆ RBI ಅನ್ನ ಸ್ಥಾಪನೆ ಮಾಡ್ಕೊಂಡ್ವಿ. ಹಾಗಾದ್ರೆ ಬರ್ಕೊಂತ ಬನ್ನಿ. RBI ಎಸ್ಟಾಬ್ಲಿಷ್ಡ್ ಆನ್. RBI ಅನ್ನ ಯಾವಾಗ ಸ್ಥಾಪಿಸಲಾಯಿತು? ಬರ್ಲಿ, 1948. ಮತ್ತೆ 19 ಶಾಣ್ಯರಿದಿರೋ ಯಪ್ಪ. ಎಸ್, RBI ವಾಸ್ ಎಸ್ಟಾಬ್ಲಿಷ್ಡ್ ಆನ್ 1st April 1935. ಏಪ್ರಿಲ್ 1, 1935ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. 1935 ಮತ್ತೆ 2035 ಅಂತ ಬರ್ಕೊಂಡಿರ. ಹೌದ್ರಿ. ಒಂದು ಬ್ಯಾಂಕ್ ಅಂದ ಮೇಲೆ ಅದಕ್ಕೆ ಕೇಂದ್ರ ಕಾರ್ಯಾಲಯ ಇರಬೇಕು, ಇರಬಾರ್ದು? ಎಸ್, ದ ಹೆಡ್ ಕ್ವಾರ್ಟರ್ ಆಫ್ RBI ಈಸ್ ಲೊಕೇಟೆಡ್ ಎಟ್. RBI ನ ಕೇಂದ್ರ ಕಾರ್ಯಾಲಯ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ? ಕಾರ್ಪೊರೇಷನ್ ಸರ್ಕಲ್ ನಲ್ಲಿದೆ. ಎಸ್, ಎಲ್ಲಿದೆ ಸರ್? ಮುಂಬೈನಲ್ಲಿ ಇದೆ. ಅವಾಗ ಜಸ್ಟ್ ಕಾಮಿಡಿ ಮಾಡ್ತಾ ಇರ್ತೀನಿ, ಇರ್ಲಿ ಅಲ್ಲ, ಫುಲ್ ಸೀರಿಯಸ್ ಆಗಿ ಮಾಡ. ಅರ್ಥ ಆಗ್ತಿದೆ ತಾನೆ? ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ರಿ ಅಂತ ಹೇಳೀನಿ, ನಾಳೆ ಬರ್ತಾ. ಎಸ್, RBI ನ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈಯಲ್ಲಿದೆ. ಮುಂಬೈಯಲ್ಲಿ ಇರೋದಕ್ಕಿಂತ ಮುಂಚೆ ಇದು ಎಲ್ಲಿತ್ತು ಅಂದ್ರೆ ಕಲ್ಕತ್ತಾದಲ್ಲಿತ್ತು. ದ ಫಾರ್ಮರ್ ಆರ್ ಪ್ರೀವಿಯಸ್ ಹೆಡ್ ಕ್ವಾರ್ಟರ್ ಆಫ್ RBI ವಾಸ್ ಎಟ್ ಕಲ್ಕತ್ತಾ. ಹೌದ್ರಿ. ಕಲ್ಕತ್ತಾದಿಂದ ಮುಂಬೈಗೆ ಶಿಫ್ಟ್ ಮಾಡ್ತಾರೆ 1937 ಅಲ್ಲಿ, 1937ರಲ್ಲಿ. ಯಾಕಂತ ಕೇಳಬೇಡ್ರಿ, ಕೇಳಿದ್ರು ಕೂಡ ಮಯನ್ಮಾರ್ ದೇಶವನ್ನ ನಮ್ಮ ದೇಶದಿಂದ ಬೇರ್ಪಡಿಸ್ತಾರೆ. ಹಂಗಾಗಿ ಎಸ್, ಕಲ್ಕತ್ತಾದಿಂದ ಮುಂಬೈಗೆ ಶಿಫ್ಟ್ ಆಗಿದ್ದೆ ಯಾವಾಗ? 1937 ಅಲ್ಲಿ. ಕ್ಲಿಯರ್ ಆಗೈತಾ? ಸೊ ಇದು ಹೆಡ್ ಕ್ವಾರ್ಟರ್. ಹೆಂಗೆ ಹೆಡ್ ಕ್ವಾರ್ಟರ್ ಇದೆಯಲ್ಲ, ಹಾಗೆ ಝೋನಲ್ ಆಫೀಸಸ್ ವಲಯ ಕಚೇರಿಗಳಿದಾವೆ. ಏನಿದಾವೆ ಸರ್? ವಲಯ ಕಚೇರಿಗಳು. ಕೆಲವು ಪುಸ್ತಕಗಳಲ್ಲಿ ಪ್ರಾದೇಶಿಕ ಕಚೇರಿಗಳು ಅಂತ ಕೊಟ್ಟಿದ್ದಾರೆ. ಎಸ್, ಪ್ರಾದೇಶಿಕ ಕಚೇರಿಗಳು ಅಂದ್ರೆ ಒಂದೇ, ವಲಯ ಕಚೇರಿಗಳಂದ್ರೆ ಒಂದೇ, ಝೋನಲ್ ಆಫೀಸಸ್ ಅಂದ್ರೆ ಒಂದೇ, ರೀಜನಲ್ ಆಫೀಸಸ್ ಅಂದ್ರೆ ಒಂದೇ. ಹಾಗಾದ್ರೆ ಎಷ್ಟಿದಾವೆ ಅಂದ್ರೆ ಝೋನಲ್ ಆಫೀಸಸ್ 4 ಇದಾವೆ. ಝೋನಲ್ ಆಫೀಸಸ್ ಎಷ್ಟಿದಾವೆ? 4 ಇದಾವೆ. ಆ 4 ಯಾವ್ದಂದ್ರೆ ಈಸ್ಟ್ ಅಲ್ಲಿ ಎಲ್ಲಿದೆ ಅಂದ್ರೆ ಕಲ್ಕತ್ತಾ. ಈಸ್ಟ್ ಝೋನಲ್ ಆಫೀಸ್ ಎಲ್ಲಿದೆ? ಕಲ್ಕತ್ತಾದಲ್ಲಿದೆ. ವೆಸ್ಟ್ ಝೋನಲ್ ಆಫೀಸ್ ಎಲ್ಲಿರ್ಬೋದು? ಬಾಂಬೆ ಅಥವಾ ಮುಂಬೈ. ನಾರ್ತ್ ಝೋನಲ್ ಆಫೀಸ್ ಎಲ್ಲಿರ್ಬೋದು? ಬರ್ಲಿ, ಡೆಲ್ಲಿ. ನಾರ್ತ್ ಅಲ್ಲಿದೆ, ಡೆಲ್ಲಿ ಒಳಗಡೆ ಇದೆ. ಸೌತ್ ಝೋನಲ್ ಆಫೀಸ್ ಎಲ್ಲಿರ್ಬೋದು? ಚೆನ್ನೈ. ಸೌತ್ ಝೋನಲ್ ಆಫೀಸ್ ಎಲ್ಲಿದೆ ಅಂದ್ರೆ ಚೆನ್ನೈಯಲ್ಲಿದೆ. ಹೌದ್ರಿ. ಕರೆಕ್ಟ್ ಇದೆ, ಬರ್ಕೊರಿ. ಬೆಂಗಳೂರಲ್ಲಿರೋದು ಅದು ಒಂದು ಝೋನಲ್ ಆಫೀಸ್ ಅಲ್ಲ, ಆ್ಯಕ್ಚುಲಿ ಅದು ರೀಜನಲ್ ಆಫೀಸ್. ಅದು ಝೋನಲ್ ಬೇರೆ, ರೀಜನಲ್ ಬೇರೆ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಝೋನಲ್ ಆಫೀಸಸ್ ಟೋಟಲ್ ಎಷ್ಟಿದೆ? 4 ಇದೆ. ಎಸ್, ಈಸ್ಟು, ವೆಸ್ಟು, ನಾರ್ತು, ಸೌತ್. ಕ್ಲಿಯರ್ ಆಯ್ತಾ? ಎಸ್, ಹೀಗೆ ನಾವು ನೋಡ್ತಾ ಬಂದ್ವಿ. ಅದೇ ರೀತಿಯಾಗಿ ಈ ನಮ್ಮ RBI ಇದೆಯಲ್ಲ, ಆ RBIಗೆ ಏನಿದೆ ಅಂದ್ರೆ ಎಂಬ್ಲಮ್ ಇದೆ, ಚಿಹ್ನೆ.
ಅಥವಾ ಸಂಕೇತ, ಚಿಹ್ನೆ ಅಥವಾ ಸಂಕೇತ, ಎಂಬ್ಲಮ್ ಇದೆ. ಅಬ್ಸರ್ವ್ ಮಾಡಿದ್ದೀರಾ? ಹೆಂಗಿರ್ಬೋದು ಹೇಳ್ರಿ? ಹಾ, ಗುಡ್. ಒಂದು ತಾಳೆ ಮರ ಇದೆ ಹಿಂಗೆ, ಒಂದು ತಾಳೆ ಮರ ಇದೆ ಹಿಂಗೆ, ಪಾಮ್ ಟ್ರೀ ಅಂತೀವಿ. ಏನಂತ ಕರಿತೀವಿ ಸರ್? ಪಾಮ್ ಟ್ರೀ ಅಂತ ಕರಿತೀವಿ. ಅದ್ರ ಹಿಂದ್ಗಡೆ ಏನಿದೆ ಅಂದ್ರೆ ಬೆಂಗಾಲ್ ಟೈಗರ್ ಇದೆ. ಅದ್ರ ಹಿಂದ್ಗಡೆ ಏನಿದೆ? ಬೆಂಗಾಲ್ ಟೈಗರ್ ಇದೆ. ಸೊ ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ RBI ನ ಚಿಹ್ನೆ ಅಥವಾ ಸಂಕೇತ ಅಂತ ಕರಿತೀವಿ. ಎಂಬ್ಲಮ್, ಸಿಂಬಲ್, ಪಾಮ್ ಟ್ರೀ ಮತ್ತೆ ಟೈಗರ್ ಇದೆ. ಅಬ್ಸರ್ವ್ ಮಾಡಿದ್ರ ಎಲ್ಲಾದ್ರೂ? ಈಗ ಇಲ್ಲೇ ನಿಮ್ದೊಂದು ರೀಜನಲ್ ಆಫೀಸ್ ಇದೆ, ಅಲ್ಲಿ ಹೋಗುವಾಗ ನೋಡಿರ್ಬೇಕಂದ್ರೆ ಇದೆ ನೋಡ್ರಿ, ಹೊರಗಡೆ ಹಾಕಿಬಿಟ್ಟಿದ್ದಾರೆ ಒಂದು ದೊಡ್ಡದು ಸರ್ಕಲ್ ಅಲ್ಲಿ ಬೋರ್ಡ್ ಇದೆ, ಮಧ್ಯದಲ್ಲಿ ಸರ್ಕಲ್ ಇದೆ, ಪಾಮ್ ಟ್ರೀ ಇದೆ, ಟೈಗರ್ ಇದೆ. ಹಾ, ಸೊ ಹಿಂಗೆ ನಾವೇನು ನೋಡ್ತಾ ಬಂದ್ವಿ? ಬೇಸಿಕ್ಸ್ ವಿಚಾರಗಳನ್ನು ನೋಡ್ತಾ ಬಂದ್ವಿ. ಹಾಗಾದ್ರೆ ಇವಾಗ RBI ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಬೇಕು. ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ. ಇನ್ವೆಸ್ಟ್ಮೆಂಟ್ಗೆ ಕ್ಯಾಪಿಟಲ್ ಅಂತ ಕೂಡ ಕರಿತೀವಿ. ಕ್ಯಾಪಿಟಲ್ ಅಂದ್ರೆ ಒಂದ್ರೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದೇ. ಹಾಗಾದ್ರೆ RBI ಸ್ಟಾರ್ಟ್ ಆಯ್ತಲ್ಲ, ಅದರದ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಮೂಲ ಬಂಡವಾಳ ಎಷ್ಟಿತ್ತು? ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ RBI ವಾಸ್ 5 crore rupees. RBI ನ ಮೂಲ ಬಂಡವಾಳ ಎಷ್ಟಿತ್ತು ಅಂದ್ರೆ 5 ಕೋಟಿ ಇತ್ತು. ಮತ್ತೆ 5 ಕೋಟಿ ಇನ್ವೆಸ್ಟ್ ಮಾಡೋರು ಯಾರು? ಇವಾಗ 5 ಕೋಟಿ ಬಂಡವಾಳದೊಂದಿಗೆ ಪ್ರಾರಂಭ ಮಾಡ್ಬೇಕಂದಿದ್ರು, ಇನ್ವೆಸ್ಟ್ ಮಾಡೋರು ಯಾರು? ನೀಟಾಗಿ ಅರ್ಥ ಮಾಡ್ಕೊರಿ. ಇಲ್ಲಿ 5 ಕೋಟಿಯನ್ನ ಇನ್ವೆಸ್ಟ್ ಮಾಡ್ಬೇಕಲ್ಲ RBIಗೆ, ಇವ್ರು ಏನ್ ಮಾಡಿದ್ರು ಗೊತ್ತಾ? 100 ರೂಪಾಯಿದು ಒಂದೊಂದು ಶೇರ್ ಮಾಡಿದ್ರು. ಹೌದ್ರಿ? 100 ರೂಪಾಯಿದು ಒಂದೊಂದು ಶೇರು. ಹಾಗಾದ್ರೆ ಒಂದು ಶೇರು 100 ರೂಪಾಯಿ ಇದೆ ಅಂದ್ರೆ 5 ಕೋಟಿ ಆಗ್ಬೇಕಂದ್ರೆ ಎಷ್ಟು ಶೇರ್ಸ್ ಇರಬೇಕು? 5 ಲಕ್ಷ ಶೇರ್ಸ್ ಇರಬೇಕು. ಎಷ್ಟು ಶೇರ್ಸ್ ಇರಬೇಕು? 5 ಲಕ್ಷ ಶೇರ್ಸ್ ಇರಬೇಕು. 5 ಲಕ್ಷ ಇಂಟು 100 ಮಾಡ್ರಿ, 500 ಲಕ್ಷ. 500 ಲಕ್ಷ ಅಂದ್ರೆ 5 ಕೋಟಿ ಆಗುತ್ತೆ ಅಲ್ವೋ? 5 ಕೋಟಿ ಆಗುತ್ತೆ. ನೋಡ್ರಿ ಪರಿಸ್ಥಿತಿ ಹೆಂಗಿತ್ತಂದ್ರೆ, RBI ಸ್ಥಾಪನೆ ಮಾಡ್ತಾ ಇದ್ದಾರೆ ಏನಕ್ಕೋಸ್ಕರ? ಬೇರೆ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡೋಕೆ. ಇಲ್ಲಿ RBIಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರಲ್ಲ, ಅದನ್ನ 100 ರೂಪಾಯಿದು 5 ಲಕ್ಷ ಶೇರ್ ಮಾಡಿದ್ದಾರೆ. ಹಾಗಾದ್ರೆ ಆ ಶೇರ್ಗಳನ್ನ ಕೊಂಡ್ಕೊಂಡಿದ್ದು ಯಾರು ಗೊತ್ತಾ? ಖಾಸಗಿ ವ್ಯಕ್ತಿಗಳು. ಪ್ರೈವೇಟ್ ಮೆನ್ ವೆಂಟ್ ಪರ್ಚೇಸಿಂಗ್ ದೋಸ್ ಶೇರ್ಸ್. ಯಾರು ಕೊಂಡ್ಕೊಂಡ್ರು? ಖಾಸಗಿ ವ್ಯಕ್ತಿಗಳು. ಓಕೆ, ಖಾಸಗಿ ವ್ಯಕ್ತಿಗಳು ಕೊಂಡ್ಕೊಂಡ್ರು, 5 ಕೋಟಿ ಇನ್ವೆಸ್ಟ್ಮೆಂಟ್ ಸಿಕ್ತು. ಹಾಗಾದ್ರೆ ಸರ, ಅಲ್ಲಿ ಖಾಸಗಿ ವ್ಯಕ್ತಿಗಳು ಕೊಂಡ್ಕೊಂಡಿದ್ದಾರೆ ಅಂದ್ರೆ ಆ ಬ್ಯಾಂಕಲ್ಲಿ ಯಾರ ಹಸ್ತಕ್ಷೇಪ ಇರುತ್ತೆ? ಯಾರ ಹಸ್ತಕ್ಷೇಪ ಇರುತ್ತೆ? ಖಾಸಗಿ ವ್ಯಕ್ತಿಗಳ ಹಸ್ತಕ್ಷೇಪ. ಖಾಸಗಿ ವ್ಯಕ್ತಿಗಳ ಹಸ್ತಕ್ಷೇಪ ಇದ್ರೆ ಬ್ಯಾಂಕ್ಗಳು ಪ್ರಾಪರ್ ಆಗಿ ಕೆಲಸ ಮಾಡ್ತಾವ? ಬ್ಯಾಂಕ್ಗಳು ಪ್ರಾಪರ್ ಆಗಿ ಕೆಲಸ ಮಾಡ್ತಾವ? ಇಲ್ಲ ರೀ, ಮಾಡಲ್ಲ. ಬೇರೆ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡ್ಬೇಕಂತ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ 100 ಜನರ ಇಂಟರ್ಫರೆನ್ಸ್, ಹಸ್ತಕ್ಷೇಪ ಇದೆ. ಮತ್ತೆ ಅದೆಂಗ್ ಕೆಲಸ ಮಾಡೋಕೆ ಸರಿಯಾಗಿ? ಹಾಗಾಗಿನೇ ಭಾರತ ಸರ್ಕಾರ ಇದನ್ನ ಏನ್ ಮಾಡಿತ್ತು? ನ್ಯಾಷನಲೈಸೇಷನ್ ಅನ್ನ ಮಾಡಿತ್ತು. ಭಾರತ ಸರ್ಕಾರ ಇದನ್ನ ಏನನ್ನ ಮಾಡಿತು? ನ್ಯಾಷನಲೈಸೇಷನ್, ರಾಷ್ಟ್ರೀಕರಣ ಅಂತೀವಿ. ಎಸ್, ಏನನ್ನ ಮಾಡಿತು? ನ್ಯಾಷನಲೈಸೇಷನ್, ರಾಷ್ಟ್ರೀಕರಣವನ್ನ ಮಾಡಿತ್ತು. ಹೌದ್ರಿ? ಯಾವಾಗ ಮಾಡಿತ್ತು ರಾಷ್ಟ್ರೀಕರಣವನ್ನ? ವೆನ್ ದ ನ್ಯಾಷನಲೈಸೇಷನ್ ಆಫ್ RBI ವಾಸ್ ಮೇಡ್? ಗುಡ್, ವೆರಿ ಗುಡ್. Jan 1st or 1st Jan 1949. ಹೌದ್ರಿ? ಜನವರಿ 1, 1949 ಆವಾಗ ಇದನ್ನ ರಾಷ್ಟ್ರೀಕರಣ ಮಾಡಿದ್ರು. ಏನ್ ಸರ್ ರಾಷ್ಟ್ರೀಕರಣ ಅಂದ್ರೆ? ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲೈಸೇಷನ್? ಸಿಂಪಲ್ ಆಗಿ ಹೇಳ, ಬಂಡವಾಳ ಯಾರ್ದಿತ್ತು? ಫಸ್ಟ್ ಪ್ರೈವೇಟ್ ಮೆನ್ದಿತ್ತು. ಸರ್ಕಾರ ಏನ್ ಮಾಡುತ್ತೆ ಗೊತ್ತಾ? ಬರುತ್ತೆ, ನಿಮ್ಮ ಬಂಡವಾಳ ಇದೆಯಲ್ಲ ನೀವು ತಗೊಂಡು ಹೋಗ್ರಿ, ನಿಮ್ಮ ಹಣ ಇದೆಯಲ್ಲ ನೀವು ತಗೊಂಡೋಗ್ರಿ, ಇನ್ನು ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಇನ್ವೆಸ್ಟ್. ಯಾರು ಇನ್ವೆಸ್ಟ್ ಮಾಡ್ತಾರೆ? ಸರ್ಕಾರ. ಅದನ್ನೇ ರಾಷ್ಟ್ರೀಕರಣ ಅಂತೀವಿ. ಖಾಸಗಿಯವರ ಒಡೆತನದಲ್ಲಿದ್ದದನ್ನ ಅವ್ರಿಗೆ ಕೊಟ್ಟು ಯಾರ ಒಡೆತನಕ್ಕೆ ತಗೊಂತಾರೆ? ಸರ್ಕಾರದ ಒಡೆತನಕ್ಕೆ ತಗೊಂತಾರೆ. ಹೌದ್ರಿ? ಅದನ್ನೇ ನ್ಯಾಷನಲೈಸೇಷನ್ ಅಂತ ಅಂತೀವಿ. ಇವಾಗ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ತಿಳ್ಕೊಳ್ರಿ. ಅದರಲ್ಲಿ ಮಿನಿಮಮ್ 51% ಅನ್ನ ಗವರ್ಮೆಂಟ್ ಇನ್ವೆಸ್ಟ್ ಮಾಡಬೇಕು. ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಗವರ್ಮೆಂಟು? 51% ಅನ್ನ.
ಮಿನಿಮಮ್ 51% ಮಾಡಿದರೆ ಮಾತ್ರ ಅದು ನ್ಯಾಷನಲೈಸೇಷನ್ ಆಗುತ್ತೆ, ರಾಷ್ಟ್ರೀಕರಣ ಆಗುತ್ತೆ ಅಂತ ಅರ್ಥ, ಇಲ್ಲಾಂದ್ರೆ ಇಲ್ಲ. ಇವಾಗ ₹100 ಇನ್ವೆಸ್ಟ್ಮೆಂಟು ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಪ್ರೈವೇಟ್ ಫ್ಯಾಕ್ಟ್ರಿನೇ ಇದೆ ಅಂತ ತಿಳ್ಕೊಡ್ರಿ, ಪ್ರೈವೇಟ್ ಇಂಡಸ್ಟ್ರಿನೇ ಇದೆ ಅಂತ ತಿಳ್ಕೊಡ್ರಿ. ಸರ್ಕಾರ ಬಂದು ₹50 ನಾನು ಇನ್ವೆಸ್ಟ್ ಮಾಡ್ತೀನಿ, ನ್ಯಾಷನಲೈಸೇಷನ್ ಮಾಡ್ಕೊಳ್ಳೋಣ, ಆಗ ಸರ್ಕಾರಕ್ಕೆ ಪಡ್ನ ಹೊಡಿತಾರೆ. ಇಲ್ಲ, ಅದು ನ್ಯಾಷನಲೈಸೇಷನ್ ಆಗಬೇಕಂದ್ರೆ ನಿಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಇರಬೇಕು? 51% ಇರಬೇಕು. ಯಾರದ್ದು? ಸರ್ಕಾರದ್ದು. ಸರ್ಕಾರ ಮಿನಿಮಮ್ 51% ಇನ್ವೆಸ್ಟ್ ಮಾಡಿದರೆ ಮಾತ್ರ ನ್ಯಾಷನಲೈಸೇಷನ್ ಆಯಿತು ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಹೀಗೆ ಸರ್ಕಾರ ಬಂದು ಮಿನಿಮಮ್ 51% ಅಲ್ಲ, RBIದು ಅಷ್ಟು ಇನ್ವೆಸ್ಟ್ಮೆಂಟನ್ನು ಅದೇ ಮಾಡಿಬಿಡ್ತು. ಖಾಸಗಿ ವ್ಯಕ್ತಿಗಳ ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಅದನ್ನು ಅವ್ರಿಗೆ ವಾಪಸ್ ಕೊಟ್ಬಿಡ್ತು. ಅದನ್ನೇ ನಾವು RBIನ ರಾಷ್ಟ್ರೀಕರಣ ಅಂತ ಕರಿತೀವಿ. ಅದನ್ನೇ ನಾವೇನಂತ ಕರಿತೀವಿ? RBIನ ರಾಷ್ಟ್ರೀಕರಣ ಅಂತ ಕರಿತೀವಿ. ಹಾಗಾದರೆ RBIನ ರಾಷ್ಟ್ರೀಕರಣ ಆಗಿದ್ದು ಯಾವಾಗ? ಜನವರಿ 1, 1949. ಕ್ಲಿಯರ್ ಆಯ್ತಾ? ಎಸ್. ಯಾಕೆ ರಾಷ್ಟ್ರೀಕರಣ ಮಾಡ್ತಾರೆ ಅಂದರೆ ಇದೇ ಕಾರಣ. ಫಸ್ಟು ಪ್ರೈವೇಟ್ ಮೇನ್ ಅಂಡರ್ ಇತ್ತು, ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿತ್ತು. ಸೊ ಹಾಗಾಗಿ ರಾಷ್ಟ್ರೀಕರಣ ಮಾಡಿದರು. ಕ್ಲಿಯರ್ ಆಯ್ತಾ? ಹಾಗಾದರೆ ಕಾಂಪೋಸಿಷನ್ ಆಫ್ RBI. ಕಾಂಪೋಸಿಷನ್ ಆಫ್ RBI, RBIನ ಸಂರಚನೆ. ಕನ್ನಡದಲ್ಲಿ ಏನಂತೀವಿ? RBIನ ಸಂರಚನೆ, ಕಾಂಪೋಸಿಷನ್ ಆಫ್ RBI. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಪೋಸಿಷನ್? ಸಂರಚನೆ ಎಂದರೇನು? ಕಾಂಪೋಸಿಷನ್ ಅಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತಾ? ಎಲ್ಲಿವರೆಗೂ ಆಗಿದೆ? ಎಮರ್ಜೆನ್ಸಿ ಮುಗಿದಿದೆ. ಓಕೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಪೋಸಿಷನ್? ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಲೋಕಸಭಾ? ಲೋಕಸಭೆ ಸಂರಚನೆ ಏನಿದೆ? 543 ಮೆಂಬರ್ಸ್, 543 ಸದಸ್ಯರಿದ್ದಾರೆ. ಕಾಂಪೋಸಿಷನ್ ಸಂರಚನೆ ಅಂದರೆ ಅದರಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ. ಕಾಂಪೋಸಿಷನ್ ಅಂದ್ರೇನು? ಅದರಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದೇ ಕಾಂಪೋಸಿಷನ್ನು. ಹೌದ್ರಿ? ಹಾಗಾದರೆ ಲೋಕಸಭೆಯಲ್ಲಿ 543 ಜನ ಇದ್ದಾರೆ. 28 ಜನ ಎಲ್ಲಿಂದ? ಕರ್ನಾಟಕ ಸರ್ಕಾರದಿಂದ, ಕರ್ನಾಟಕ ರಾಜ್ಯದಿಂದ. ಹಾಗೆ ಕಾಂಪೋಸಿಷನ್ ಅಂದರೆ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ. ದಟ್ಸ್ ಇಟ್. ಕ್ಲಿಯರ್ ಆಗೈತಾ? ಎಸ್.